ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಇಯರ್ BSc ಓದ್ತಾ ಇರೋ ಹುಡುಗರಿಗೆ ಎಕ್ಸಾಮ್ನ ಹೇಗೆ ಪರ್ಟಿಕ್ಯುಲರ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಹೇಗೆ ಕ್ರ್ಯಾಕ್ ಮಾಡಬೇಕು, ಯಾವ ಥರ ಮೆಂಟಲ್ ಪ್ರಿಪ್ರೇಷನ್ ಇಟ್ಕೊಂಡು ಅವ್ರು ಎಕ್ಸಾಮಿಗೆ ಬರಬೇಕು, ಅದ್ರ ಬಗ್ಗೆ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಸಲ ಪರ್ಟಿಕ್ಯುಲರ್ಲಿ ಬಿಕಾಸ್ ಆಫ್ ದಿ ಕೊರೋನಾ ಪೆಂಡಮಿಕ್ ಇರೋದಕ್ಕೋಸ್ಕರ ಎಷ್ಟೊಂದು ಜನ ಹುಡುಗರಿಗೆ ಅಡ್ಮಿಷನ್ಸ್ ಲೇಟಾಗಿ ಆಗಿದ್ದಾರೆ. ಅಡ್ಮಿಷನ್ಸ್ ಆದ್ರೂ ಕಾಲೇಜ್ಗಳಿಗೆ ಹೋಗಿಲ್ಲ. ಹೋದ್ರೂ ಕರೆಕ್ಟ್ ಆಗಿ ಎಲ್ಲಾ ಎಕ್ಸ್ಪೆರಿಮೆಂಟ್ಸ್ ಕಲ್ತಿದಾರ ಇಲ್ವಾ, ಸೊ ಲಾಟ್ ಆಫ್ ಆಂಬಿಗ್ಯುಟಿ. ಸೊ ಹಂಗಾಗಿ ತುಂಬಾ ಪ್ರಾಬ್ಲಮ್ ಆಗಿದೆ. ಸೊ ನಮ್ಗೆ ಹಂಗಾಗಿ ಹೇಗೆ ನಾವು ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು, ಹೇಗೆ ಎಕ್ಸಾಮ್ಗೆ ಹೋಗ್ಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಇವತ್ತು ಆ ವಿಚಾರದ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಫಸ್ಟ್ ಇಯರ್ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅವರಿಗೆ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸ್ 4 ಎಕ್ಸ್ಪೆರಿಮೆಂಟ್ ನೀವು ಓದ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಔಟ್ ಆಫ್ 4 ಯಾವ್ದಾದ್ರು ಒಂದು ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ನಿಮ್ಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಪ್ರಾಕ್ಟಿಕಲ್ಸ್ ನಿಮ್ಗೆ ಒಟ್ಟು 50 ಮಾರ್ಕ್ಸ್ ಇರುತ್ತೆ. ಆ 50 ಮಾರ್ಕ್ಸ್ ಅಲ್ಲಿ 15 ಮಾರ್ಕ್ಸ್ ಆಲ್ರೆಡಿ ಇಂಟರ್ನಲ್ ಅಸೆಸ್ಮೆಂಟ್ ಆಗ್ಬಿಟ್ಟಿರುತ್ತೆ ನಿಮ್ಗೆ. ಇನ್ 35 ಮಾರ್ಕ್ಸ್ಗೆ ನೀವು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಬಂದಾಗ, ಲ್ಯಾಬ್ ಬಂದಾಗ ನೀವು ಆ 35 ಮಾರ್ಕ್ಸ್ಗೆ ಎಕ್ಸಾಮ್ ನ ನೀವು ತಗೊಳ್ತಾ ಹೋಗ್ತೀರಾ. ಆ 35 ಮಾರ್ಕ್ಸ್ ನ ಯಾವ ರೀತಿ ತಗೋಬೇಕು, ನಿಮ್ಗೆ ಔಟ್ ಆಫ್ ಔಟ್ ಯಾವ ರೀತಿ ತಗೋಬೇಕು ಅನ್ನೋದಕ್ಕೆ ನೀವು ಆರ್ ಗೋಯಿಂಗ್ ಟು ಫಾಲೋ ಸಮ್ ಆಫ್ ದಿ ರೂಲ್ಸ್. ಮೊದಲನೇದು ಏನು ಅಂದ್ರೆ, ಯಾವತ್ತು ಎಕ್ಸಾಮಿನೇಷನ್ ಇದೆ, ಯಾವ ಡೇಟ್ ಇದೆ, ಯಾವ ಟೈಮ್ ಇದೆ, ಅದು ನೀವು ನೋಡ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ, ಈಗ ಆಲ್ರೆಡಿ ನೀವು ಕಾಲೇಜ್ಗಳಿಗೆ ಹೋಗೋದನ್ನ ನಿಲ್ಸಿರ್ತೀರಾ. ಯಾಕೆಂದ್ರೆ ಆಲ್ರೆಡಿ ಫೈನಲ್ ಇಯರ್ ಅವ್ರಿಗೆ ಮತ್ತೆ ಸೆಕೆಂಡ್ ಇಯರ್ ಅವ್ರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅವಾಗ ನೀವು ಕಾಲೇಜ್ ಹೋಗೋದು ನಿಲ್ಸಿರ್ತೀರಾ. ಹಂಗಾಗಿ ಯಾವಾಗ ಅಂತ ನಿಮ್ಗೆ ಗೊತ್ತಿರಲ್ಲ. ನಿಮ್ ಫ್ರೆಂಡ್ ನ ಕೇಳೋದು, ಇನ್ನೊಬ್ಬರನ್ನ ಕೇಳೋದು ಅಂತಲ್ಲ. ಆಲ್ರೆಡಿ ಈಗ ನೀವು ಸ್ಟೂಡೆಂಟ್ ಪೋರ್ಟಲ್ ಅಲ್ಲಿ ನೀವು ಆಲ್ರೆಡಿ ನಿಮ್ದು ಮೊಬೈಲ್ ನಂಬರ್ಗಳನ್ನ ಆಲ್ರೆಡಿ ಕೊಟ್ಟಿರ್ತೀರಾ ಯೂನಿವರ್ಸಿಟಿಗೆ. ಅದನ್ನೇ ಇಟ್ಕೋಬೇಕಾಗತ್ತೆ. ಆ ನಂಬರ್ಗೆನೆ ನಿಮ್ಗೆ ಎಲ್ಲಾ ರೀತಿಯಾದಂತ ಮೆಸೇಜ್ಗಳು ಬರ್ತಾ ಹೋಗುತ್ತೆ. ಯಾವತ್ತು ಎಕ್ಸಾಮ್ ಇದೆ, ಯಾವ ಡೇಟ್ ಇದೆ, ಯಾವ ಟೈಮ್ ಇದೆ. ಅಗೇನ್ ಒಂದು ದಿವಸದಲ್ಲಿ 2 ಬ್ಯಾಚ್ ಆಗ್ತಾ ಹೋಗುತ್ತೆ. ಒಂದು 10 to 1:30 ಇರುತ್ತೆ. ಇನ್ನೊಂದು ಬ್ಯಾಚ್ 2 to 1:30 to 4:30 ಇರುತ್ತೆ, ಅಥವಾ 2 to 5 ಇಟ್ಟಿರ್ತಾರೆ. ಸೊ ನಾವು ಯಾವ ಟೈಮ್ ಇದೆ, ಯಾಕೆಂದ್ರೆ ಈಗೆಲ್ಲಾನು ನಾವು ಆನ್ಲೈನ್ಗೆ ಸೇಮ್ ಡೇ ಆ ಎಕ್ಸಾಮ್ ಆಗಿದ್ ವಿತಿನ್ ಹಾಫ್ ಅನ್ ಅವರ್ ವಿ ಆರ್ ಗೋಯಿಂಗ್ ಟು ಸೆಂಡ್ ಯುವರ್ ರಿಸಲ್ಟ್ ಟು ದಿ ಯೂನಿವರ್ಸಿಟಿ. ಇಮಿಡಿಯೇಟ್ಲಿ ಫ್ರೀಸ್ ಮಾಡ್ತೀವಿ. ಯಾವುದೇ ರೀತಿಯಾಗಿ ಅದನ್ನ ಚೇಂಜ್ ಮಾಡೋದಕ್ಕೆ ನಾವು ಆಗಲ್ಲ. ಹಂಗಾಗಿ ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ 24th ಎಕ್ಸಾಮ್ ಇದೆ. ಅದನ್ನ ಇನ್ಸ್ಟೆಡ್ ಆಫ್ ಕಮಿಂಗ್ ಅಟ್ 10 o'clock, ಇಫ್ ಯು ಕಮ್ ಅಟ್ 2 o'clock, ನಾವೇನು ಮಾಡಕ್ಕಾಗಲ್ಲ. ಇಫ್ ಯು ಹ್ಯಾವ್ ಅನ್ ಎಕ್ಸಾಮಿನೇಷನ್ ಅಟ್ 22nd ಅಂಡ್ ಯು ಕೇಮ್ ಅಟ್ 23rd ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಸೊ ಕರೆಕ್ಟ್ ಆಗಿ ನೀವು ಯಾವ ನಂಬರ್ ಯೂನಿವರ್ಸಿಟಿ ಕೊಟ್ಟಿರ್ತೀರಲ್ಲ, ಆ ನಂಬರ್ನ ನೀವು ರಿಟೈನ್ ಮಾಡ್ಕೋಬೇಕು. ಅದು ನಿಮ್ಮ ಹತ್ರ ಮೊಬೈಲ್ ಇಲ್ಲ ಅಂದ್ರೆ ನಿಮ್ ಪೇರೆಂಟ್ಸ್ ಮೊಬೈಲ್ ಕೊಟ್ಟಿದ್ರೆ ಆ ನಂಬರ್ನ ನೀವೇನ್ ಮಾಡ್ಬೇಕಾಗತ್ತೆ, ರಿಟೈನ್ ಮಾಡ್ಕೋಬೇಕಾಗತ್ತೆ. ಆ ನಂಬರ್ಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಎಲ್ಲ ಯೂನಿವರ್ಸಿಟಿಯಿಂದ ಎಲ್ಲ ಸ್ಟೂಡೆಂಟ್ ಪೋರ್ಟಲ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಬರ್ತಾ ಹೋಗುತ್ತೆ. ಸೊ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಎಕ್ಸಾಮಿನೇಷನ್. ನನ್ಗೆ ಗೊತ್ತಿರ್ಲಿಲ್ಲ, ನನಗೆ ಹೇಳಲಿಲ್ಲ ಅಂತಲ್ಲ. ನೀವು ಕಾಲೇಜಿಗೆ ಬಂದ್ರೆ ಕಾಲೇಜಲ್ಲೂ ನೋಟಿಸ್ ಬೋರ್ಡ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಮುಂದುಗಡೆ ಹಾಕಿರ್ತಾರೆ, ಅಲ್ಲೂ ನೋಡ್ಕೋಬಹುದು. ಕೆಲವೊಂದ್ ಕಡೆಗೆ ಟೀಚರ್ಸ್ ನಿಮ್ಗೆ ಗ್ರೂಪ್ಸ್ ಅಲ್ಲಿ ಕಳಿಸ್ಬೋದು, ಇಂತಿಂತ ದಿವಸ ಇಂತಿಂತ ನಂಬರ್ ಅವ್ರಿಗೆ ಎಕ್ಸಾಮ್ ಇದೆ ಅಂತ. ಜೊತೆಗೆ ಯೂನಿವರ್ಸಿಟಿ ಅವರು ನಿಮ್ಗೆ ಪೋರ್ಟಲ್ಗೆ ಕಳಿಸ್ತಾರೆ. ಸೊ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಆ ಟೈಮ್ಗೆ ಇರ್ಬೇಕಾಗತ್ತೆ, ಆ ಡೇಟ್ಗೆ ಆ ಟೈಮ್ಗೆ ಇರ್ಬೇಕಾಗತ್ತೆ. ಯಾಕೆ ನಿಮ್ಗೆ 10 o'clock ಎಕ್ಸಾಮ್ ಇದೆ ಅಂದ್ರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ನೀವೇನ್ ಮಾಡ್ಬೇಕಾಗತ್ತೆ, ಲ್ಯಾಬ್ಗೆ ಅಥವಾ ಕಾಲೇಜ್ ಹತ್ರ ಬರೋ ರೀತಿಯಾಗಿ ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಏನು, ನನ್ನ ಮನೆಯಿಂದ ಬರೋದಕ್ಕೆ 45 ಮಿನಿಟ್ಸ್ ತಗೊಳ್ತೀನಿ, ನಾನು ಬಸ್ಸಲ್ಲಿ ಬರ್ತೀನಿ, ಇಲ್ಲಿ ಬಸ್ ಹತ್ತಿದ್ದೀನಿ, ನನಗೆ ಜನರಲಿ ನನಗೆ 45 ಮಿನಿಟ್ಸ್ ಆಗತ್ತೆ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಹಾಫ್ ಅನ್ ಅವರ್ ಜಾಸ್ತಿ ಸೇರಿಸಿ ಅಷ್ಟು ಮುಂಚೆ ನೀವೇನ್ ಮಾಡ್ಬೇಕಾಗತ್ತೆ, ಕಾಲೇಜ್ ಹತ್ರ ತಲುಪುವಂಗೆ ನೀವು ಬರ್ಬೇಕಾಗತ್ತೆ. ನೀವ್ ಅನ್ಬೋದು ನಾನೇನ್ ಬಸ್ಸಲ್ಲಿ ಬರಲ್ಲ, ಗಾಡಿನಲ್ಲಿ ಬರ್ತೀನಿ ಅಂತ. ಗಾಡಿನಲ್ಲಿ ಬರ್ಬೇಕಾದ್ರೆ ಗಾಡಿ ಪಂಚರ್ ಆಗ್ಬೋದು, ಪೆಟ್ರೋಲ್ ಇಲ್ದಂಗ್ ಆಗ್ಬೋದು, ಯಾರೋ ಪೊಲೀಸನ್ನು ಇಡ್ಬೋದು, ಎನಿಥಿಂಗ್ ಮೇ ಹ್ಯಾಪನ್. ಸೊ ಹಂಗಾಗಿ ನೀವೇನ್ ಮಾಡ್ಕೊಳ್ಳಿ, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಕರೆಕ್ಟ್ ಟೈಮ್ಗೆ ನಾನು ಕಾಲೇಜ್ ರೀಚ್ ಆಗ್ತೀನಿ ಅನ್ನೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ನೀವೇನ್ ಮಾಡ್ಬೇಕಾಗತ್ತೆ, ಮನೆ ಬಿಡ್ಬೇಕಾಗತ್ತೆ. ಮನೆಗೆ ಬಂದು ಈಗ 10 ಗಂಟೆಗಿದ್ರೆ ಅಥವಾ 1:15ಗೆ ಎಕ್ಸಾಮ್ ಇತ್ತು, 2 ಗಂಟೆಗೆ ಎಕ್ಸಾಮ್ ಇತ್ತು ಅಂದ್ರೆ ಅರ್ಧ ಗಂಟೆ ಮುಂಚೆ ನೀವೇನ್ ಮಾಡ್ಬೇಕಾಗತ್ತೆ, ಕಾಲೇಜ್ ಅಥವಾ ಲ್ಯಾಬ್ ಹತ್ರ ಇರೋ ತರ ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಎರಡನೇದು ಏನು ಅಂತಂದ್ರೆ, ನೀವು ಎಕ್ಸಾಮ್ಗೆ ಏನೇನ್ ಬೇಕಲ್ಲ ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ತಗೊಂಡ್ ಬರ್ಬೇಕಾಗತ್ತೆ. ಎಕ್ಸಾಮ್ ಬರ್ಬೇಕಾದ್ರೆ ಏನ್ ಬೇಕು, ನನಗೆ ರೆಕಾರ್ಡ್ ಬೇಕು. ರೆಕಾರ್ಡ್ ಯೂಶಲಿ ಏನ್ ಮಾಡ್ತಾರೆ ಹುಡುಗರು, ಫಿಸಿಕ್ಸ್ ರೆಕಾರ್ಡ್, ಬಾಟ್ನಿ ರೆಕಾರ್ಡ್, ಜುವಾಲಜಿ ರೆಕಾರ್ಡ್, ಬಯೋಟೆಕ್ನಾಲಜಿ ರೆಕಾರ್ಡ್ ತಗೊಂಡ್ ಬಂದ್ಬಿಟ್ಟಿರ್ತೀವಿ. ನಾವು ಕೊಡಿ ಅಂತ ನಾವು ಮಾರ್ಕ್ಸ್ ಕೊಡಕ್ ಆಗೋದಿಲ್ಲ ಆಸ್ ಅನ್ ಎಕ್ಸಾಮಿನರ್. ಹಂಗಾಗಿ ನೀವೇನ್ ಮಾಡ್ಬೇಕು, ಡಬಲ್ ಚೆಕ್ ಮಾಡ್ಕೋಬೇಕು. ನಾನು ಕೆಮಿಸ್ಟ್ರಿ ರೆಕಾರ್ಡೇ ತಗೊಂಡಿದ್ದೀನಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು, ಅದು ಕೆಮಿಸ್ಟ್ರಿ ರೆಕಾರ್ಡ್ ಅಂತ ಕನ್ಫರ್ಮ್ ಮಾಡ್ಕೊಂಡು ನೀವು ಅದನ್ನ ಬ್ಯಾಗ್ ಒಳಗಡೆ ಇಟ್ಕೋಬೇಕು. ಓಕೆ,
ಬ್ಯಾಗಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಅದ್ರ ಜೊತೆಗೆ ಏನ್ ಬೇಕು, ಪೆನ್ ಬೇಕು, ಪೆನ್ಸಿಲ್ ಬೇಕು, ಸ್ಕೇಲ್ ಬೇಕು, ಬರೀ ಕ್ಯಾಲ್ಕುಲೇಟರ್ ಬೇಕು, ಏನೇನ್ ಬೇಕಲ್ಲ ಯಾವುದೇ ಕಾರಣಕ್ಕೆ ಇನ್ನೊಬ್ಬರನ್ನ ಕೇಳಬಾರ್ದು. ಥಿಯರಿನಲ್ಲೂ ಅಷ್ಟೇ, ಪ್ರಾಕ್ಟಿಕಲ್ಸಲ್ಲೂ ಅಷ್ಟೇ. ನಿಮ್ಗೆ ಏನೇನ್ ಬೇಕಲ್ಲ ಅದನ್ನೆಲ್ಲ ನೀವೇನ್ ಮಾಡ್ಕೋಬೇಕಾಗತ್ತೆ, ನಿಮ್ಗೆ ಏನೇನ್ ತಯಾರಿಗಳಿದೆಯಲ್ಲ ಅದನ್ನೆಲ್ಲ ನೀವು ತಗೋಬೇಕಾಗತ್ತೆ. ಆಯ್ತು, ತಗೊಂಡ್ರಿ, ಅರ್ಧ ಗಂಟೆ ಮನೆ ಮುಂಚೆನು ಬಿಟ್ರಿ. ಅಗೇನ್ ಎಕ್ಸಾಮ್ ಹಿಂದಿನ ದಿನ ಯಾವುದೇ ಕಾರಣಕ್ಕೂ ನಿದ್ರೆಗೆಡಬಾರ್ದು. ಎಕ್ಸಾಮ್ ಹಿಂದಿನ ದಿನ ಎಲ್ಲ ನೈಟ್ ಔಟ್ ಮಾಡಿದೆ ಅಂತ ಆ ರೀತಿ ಯಾವುದೇ ರೀತಿಯಾಗಿ ಮಾಡೋ ನೆಸೆಸಿಟಿ ಇಲ್ಲ. ಮುಂಚೆನೆ ಪ್ರಿಪೇರ್ ಆಗಿ ನೀವು ಮೈಂಡ್ ಕಾಮ್ ಆಗಿರ್ಬೇಕು. ಚೆನ್ನಾಗಿ ನಿದ್ರೆ ಮಾಡಿದ್ರೆ ಮಾತ್ರ ಮೈಂಡ್ ಕಾಮ್ ಆಗಿರುತ್ತೆ. ಮೈಂಡ್ ಕಾಮ್ ಆಗಿದ್ರೆ ಮಾತ್ರ ನೀವು ಎಕ್ಸಾಮ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಹಂಗಾಗಿ ನೀವೇನ್ ಮಾಡ್ಕೋಬೇಕು, ಹಿಂದಿನ ದಿನ ಸಫಿಶಿಯಂಟ್ ಆಗಿ ಮಿನಿಮಮ್ 7 to 8 hours ನಿದ್ರೆ ಆಗಿರ್ಬೇಕು. ಅಷ್ಟು ನಿದ್ರೆ ಮಾಡ್ಕೊಳ್ಳಿ. ಕರೆಕ್ಟ್ ಟೈಮ್ಗೆ ಬೇಗ ಎದ್ದೇಳಿ. ಅದೇ ಅಗೇನ್ ನೀವು ಎಷ್ಟು ಟೈಮ್ ನೀವು ಕಾಲೇಜ್ ತಲುಪಕ್ ಬೇಕಲ್ಲ ಪ್ಲಾನ್ ಮಾಡ್ಕೊಳ್ಳಿ. ಅಷ್ಟು ಬೇಗ ನೀವು ಮನೆ ಬಿಡಿ. ಎರಡನೇದು, ಚೆನ್ನಾಗಿ ಟಿಫನ್ ಮಾಡ್ಕೊಂಡು ಬನ್ನಿ. ಅಂದ್ರೆ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸ್ ಅಲ್ಲಿ ನಿಂತ್ಕೊಂಡೆ ಪ್ರಾಕ್ಟಿಕಲ್ಸ್ ಮಾಡ್ಬೇಕಾಗತ್ತೆ. ಸ್ಟ್ರೈನ್ ಆಗಿ ಬಿದ್ದೋಗೋದು, ಏನೋ ಆಗೋದು ಆಗತ್ತೆ. ಆ ರೀತಿ ಆಗ್ಬಾರ್ದು. ಸೊ ಹಂಗಾಗಿ ನೀವೇನ್ ಮಾಡ್ಕೋಬೇಕು, ಸ್ಟೇಬಲ್ ಆಗಿರುವಂತ ಫುಡ್ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತಿನ್ಕೊಂಡ್ ಬನ್ನಿ. ಹಾಗೆ ಬರೀ ಹೊಟ್ಟೆನಲ್ಲಿ ಬರ್ಬೇಡಿ. ಎಕ್ಸಾಮ್ ಇತ್ತು, ಟೆನ್ಷನ್ ಇತ್ತು, ಹಾಗೆ ಬಂದೆ ತಲೆ ಸುತ್ತ ಬಿದ್ರಿ, ಏನೋ ಆಯ್ತು ಅಂದ್ರೆ ಎಕ್ಸಾಮ್ ನ ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ. ಹಂಗಾಗಿ ನೀವೇನ್ ಮಾಡ್ಬೇಕು, ಹಿಂದಿನ ದಿನ ಚೆನ್ನಾಗಿ ನಿದ್ರೆ ಮಾಡಿರ್ಬೇಕು. ಜೊತೆಗೆ ಚೆನ್ನಾಗಿ ಬ್ರೇಕ್ಫಾಸ್ಟ್ ಅಥವಾ ನೀವು ಮಧ್ಯಾಹ್ನ ಬರೋದಿದ್ರೆ ಊಟ ಮಾಡ್ಕೊಂಡು ನೀವು ಲ್ಯಾಬ್ಗೆ ಬರ್ಬೇಕಾಗತ್ತೆ. ಟೈಮ್ ನೋಡ್ಕೊಂಡಿದ್ದೀರಾ, ಬಿಟ್ಟಿದ್ದೀರಾ, ಬೇಗ ಎಲ್ಲ ಆಯ್ತು, ಬಸ್ಸಲ್ಲಿ ಹತ್ಕೊಂಡು ಬರ್ತಾ ಇದ್ದೀರಾ. ಬ್ಯಾಗ್ ಬಾರ ಅಂತ ಯಾರಿಗೋ ಒಬ್ರು ಕೊಟ್ಟಿದ್ದೀರಾ, ಕೂತ್ಕೊಂಡಿರೋರಿಗೆ ಕೊಟ್ಟಿದ್ದೀರಾ. ಅವ್ರು ತಗೊಂಡ್ ಬ್ಯಾಗ್ ಸಮೇತ ಹೋಗ್ಬಿಡ್ಬೋದು. ಅಥವಾ ನೀವು ರೆಕಾರ್ಡ್ ಕೈಯಲ್ಲಿ ಇಟ್ಕೊಂಡಿದ್ದೀರಾ, ಅವ್ರು ಕೊಡಿ ಅಂತ ಇಸ್ಕೊಂಡಿರ್ಬೋದು. ರೆಕಾರ್ಡ್ ಇಟ್ಬಿಟ್ಟು ನೀವು ಹಂಗೆ ಇಳ್ಕೊಂಡ್ಬೇಕಾದ್ರೆ ಬಂದಿರ್ಬೋದು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ, ವಿತ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಎಷ್ಟೊಂದ್ ಸಲ ಹುಡುಗರು ಏನ್ ಮಾಡ್ತಾರೆ, ಎಕ್ಸಾಮಿನೇಷನ್ ಲೇಟ್ ಆಗಿ ಬರ್ತಾರೆ. ಟೈಮ್ ಆಗಿದೆ ಅಂತ ಟೆನ್ಷನ್ ಅಲ್ಲಿ ರೆಕಾರ್ಡ್ ಬ್ಯಾಗ್ ಯಾರೋ ಕೊಟ್ಟಿರ್ತೀರಾ, ಅಲ್ಲೇ ಬಿಟ್ಬಿಟ್ಟು ತಾವೇ ಬಸ್ ಇಳ್ಕೊಂಡ್ ಬಂದ್ಬಿಟ್ಟಿರ್ತೀರಾ. ಬಸ್ ಎಲ್ಲ ಮುಂದೆ ಕೊಟ್ಟೋಗ್ಬಿಟ್ಟಿರುತ್ತೆ. ಅದು ಯಾರ ಹತ್ರ ಇರುತ್ತೆ ರೆಕಾರ್ಡ್, ಯಾರು ಕೊಟ್ಟಿದ್ದೀನಿ ಗೊತ್ತಿರಲ್ಲ. ರೆಕಾರ್ಡ್ ಏನು, ನಿಮ್ಗೆ ಎಕ್ಸಾಮ್ ಆಗೋ ತನಕ ಅದು ನಿಮ್ದು ಆಸ್ತಿ, ಅದು ನಿಮ್ದು ಅಮಾನತ್ತು. ನೀಟಾಗಿ ಆ ರೆಕಾರ್ಡ್ ನ ನೀವು ಜೋಪಾನ ಮಾಡ್ಕೋಬೇಕಾಗತ್ತೆ. ಎಕ್ಸಾಮಿನೇಷನ್ ದಿವಸಕ್ಕೆ ಅದನ್ನ ನೀವು ತರಬೇಕಾಗತ್ತೆ. ಸೊ ಬಸ್ಸಲ್ಲಿ ಇದ್ರು ಯಾರಿಗೋ ಬ್ಯಾಗ್ ಕೊಟ್ಟಿದ್ರಿ, ಯಾರಿಗೋ ರೆಕಾರ್ಡ್ ಕೊಟ್ಟಿದ್ದೀರಿ, ಕೈಯಲ್ಲೇ ಇಟ್ಕೊಂಡಿದ್ದೀರಿ ಅಂದ್ರೂ ಅದನ್ನ ನೀವು ಇಳಿಬೇಕಾದ್ರೆ ವಾಪಸ್ಸು ಕರೆಕ್ಟ್ ಆಗಿ ನಿಮ್ ಬ್ಯಾಗು, ನಿಮ್ ರೆಕಾರ್ಡ್ ಏನಿದೆ ಅದು ಇಳ್ಕೊಂಡು ಇಳಿಬೇಕಾಗತ್ತೆ. ಇಲ್ಲ ನಾನು ಗಾಡಿನಲ್ಲಿ ಬರ್ತೀನಿ, ನಂತರ ಗಾಡಿ ಇದೆ, ನನ್ ಪರವಾಗಿಲ್ಲ ಅಂತಂದ್ರೆ ಯಾವನೋ ಪೊಲೀಸನ್ನು ಹಿಡಿಬೋದು, ನೀವೋ ಯಾರಿಗೋ ಗುದ್ಬೋದು, ಯಾರೋ ನಿಮ್ಗೆ ಗುದ್ಬೋದು, ಅಥವಾ ಗಾಡಿನಲ್ಲಿ ಪೆಟ್ರೋಲ್ ಇಲ್ದಂಗೆ ಆಗ್ಬೋದು. ಎನಿಥಿಂಗ್ ಮೇ ಹ್ಯಾಪನ್. ನಾವು ಹಿಂಗೆ ಅಂತ ಹೇಳಕ್ಕಾಗಲ್ಲ. ಸೊ ನಮ್ದು ಪ್ರಿಕಾಷನ್ ಅಲ್ಲಿ ನಾವು ಇರ್ಬೇಕಾಗತ್ತೆ. ಹಂಗಾಗಿ ನಾನು ಅರ್ಧ ಗಂಟೆ ಮುಂಚೆ ಬಿಡಿ ಅಂತ ಹೇಳ್ತಾ ಇದ್ದೀನಿ. ಒನ್ ಮೋರ್ ಥಿಂಗ್, ನಂದಲ್ಲ ಅಂತ ನೀವೇನ್ ಮಾಡ್ಕೋಬೇಕು, ಒಂದಷ್ಟು ದುಡ್ಡನ್ನ ಎಕ್ಸಾಮ್ ಮುಗಿಯೋ ತನಕನ ಇಟ್ಕೋಬೇಕಾಗುತ್ತೆ. ದಿಸ್ ಅಪ್ಲೈ ಫಾರ್ ಬೋತ್ ಥಿಯರಿ ಅಂಡ್ ಪ್ರಾಕ್ಟಿಕಲ್ಸ್. ಈಗ ಏನೋ ಎಮರ್ಜೆನ್ಸಿ ಆಯ್ತು, ಏನೋ ತೊಂದರೆ ಆಯ್ತು ಅಂತಂದ್ರೆ, ನೀವು ವೆಹಿಕಲ್ ಬರ್ತಾ ಇದ್ದೀರಾ, ಗಾಡಿನಲ್ಲಿ ಬರ್ತಿದ್ದೀರ, ಅಲ್ಲೇ ಬಿಡಿ. ನೀವೇನ್ ಮಾಡ್ಬೋದು, ಒಂದು ಆಟೋ ಹತ್ಕೊಂಡು ನೀವು ನಿಮ್ ಟೈಮ್ಗೆ ಕರೆಕ್ಟ್ ಆಗಿ ರೀಚ್ ಆಗ್ಬೋದು. ಹಾಗಂತ ಪ್ರತಿ ಸಲ ಎಕ್ಸಾಮ್ ಹೋಗ್ಬೇಕಾದ್ರೆ ನಿಮ್ ಪೇರೆಂಟ್ಸ್ ನ ನಾನು ಇವತ್ತು 200 ರೂಪಾಯಿ ಕೊಡು, ನನ್ಗೆ ಇವತ್ತಿಗೆ 200 ರೂಪಾಯಿ, ಮುಂದಿನ ದಿನಕ್ಕೆ 200 ರೂಪಾಯಿ ಅಂತ ಕೇಳಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟು ನಿಮ್ ಮನೆಯಿಂದ ರೀಚ್ ಆಗಕ್ಕೆ, ಕಾಲೇಜ್ ರೀಚ್ ಆಗಕ್ಕೆ ಆಟೋ ಇಂದ ಬಂದ್ರೆ ಎಷ್ಟಾಗತ್ತೆ, ಅಥವಾ ಕ್ಯಾಬ್ ಅಲ್ಲಿ ಬಂದ್ರೆ ಎಷ್ಟಾಗತ್ತೆ, ಅಷ್ಟು ಅಮೌಂಟ್ ನಂದಲ್ಲ ಅಂತ ನೀವ್ ಏನ್ ಮಾಡ್ಬೇಕಾಗತ್ತೆ, ಎಕ್ಸಾಮ್ ಆಗೋ ತನಕ ಅದನ್ನ ಇಟ್ಕೋಬೇಕಾಗತ್ತೆ. ದಟ್ ಫಂಡ್ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್ ಓನ್ಲಿ ಫಾರ್ ದಿ ಎಮರ್ಜೆನ್ಸಿ ಫಂಡಿಂಗ್. ಅದು ಎಮರ್ಜೆನ್ಸಿ ನನಗೆ ಇನ್ನೇನು ವಿಧಿಲ್ಲ. ಈಗ ಬಸ್ಸಲ್ಲಿ ಬರ್ತಾ ಇದ್ದೀರಾ, ಏನೋ ಆಗೋಯ್ತು, ಏನೋ ಸ್ಟ್ರೈಕ್ ಆಯ್ತು, ಎಲ್ಲೋ ನಿಂತೋಯ್ತು, ಏನೋ ತೊಂದರೆ ಆಯ್ತು ಅಂದ್ರೆ ಅದನ್ನ ಬಿಟ್ಟು ನೀವು ಇಮಿಡಿಯೇಟ್ಲಿ ಆಟೋ ಹತ್ಕೊಂಡು ಕಾಲೇಜ್ ಬರೋ ತರ ನೀವು ಪ್ಲಾನ್ ನ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಿಮ್ಗೆ ಎಷ್ಟು ದುಡ್ಡು ಬೇಕಾ ಅಷ್ಟು ದುಡ್ಡು ನೀವು ಇಟ್ಕೋಬೇಕಾಗತ್ತೆ. ಓಕೆ, ಪ್ಲಾನ್ ಮಾಡ್ಕೊಂಡಿಲ್ಲ, ಬಂದ್ಬಿಟ್ಟಿದ್ದೀರಾ, ಏನೋ ತೊಂದರೆ ಆಗ್ತಿದೆ, ಏನ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳಂಗಿಲ್ಲ. ಆಟೋ ಹತ್ಕೊಂಡು ನೀವ್ ಏನ್ ಮಾಡ್ಬೇಕಾಗತ್ತೆ, ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಆಟೋ ಹತ್ಕೊಂಡು ಬನ್ನಿ. ಆಟೋ ಡ್ರೈವರ್ ಹೇಳಿ ಕಾಲೇಜ್ ಮುಂದೆ ನಿಲ್ಲಿಸ್ಬಿಟ್ಟು, ಅಲ್ಲಿ ಕಾಲೇಜಲ್ಲಿ ಯಾರು ಟೀಚರ್ಸ್ ಇರ್ತಾರೆ, ವಾಚ್ಮೆನ್ ಇರ್ತಾರೆ, ಯಾರ ಹತ್ರನಾದ್ರೂ ದುಡ್ಡು ಇಸ್ಕೊಂಡು ನೀವೇನ್ ಮಾಡಿ, ದುಡ್ಡು ಕೊಟ್ಟು ಬನ್ನಿ. ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಕ್ಸಾಮ್ ಇನ್ ಟೈಮ್ ಬಂದ್ರೆ ಪ್ರೆಷರ್ ಕಡಿಮೆ ಆಗತ್ತೆ. ಯಾಕಂದ್ರೆ ಲೇಟ್ ಆಗಿ ಬಂದ್ರೆ ಅದೊಂದು ಪ್ರೆಷರ್ ಇರುತ್ತೆ, ಎಕ್ಸಾಮಿನೇಷನ್ ಪ್ರೆಷರ್ ಆಗತ್ತೆ, ಸೊ ಪ್ರಾಬ್ಲಮ್ ಆಗತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ಅರ್ಧ ಗಂಟೆ ಮುಂಚೆ ಬಿಡಿ. ನಂದಲ್ಲ ಅಂತ ಒಂದಿಷ್ಟು ದುಡ್ಡನ್ನ ಇಟ್ಕೊಳ್ಳಿ. ಹಿಂದಿನ ದಿನ ಚೆನ್ನಾಗಿ ನಿದ್ರೆ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಏನೇನ್ ಬೇಕಲ್ಲ ಅದನ್ನೆಲ್ಲ ನೀವು ತಗೊಂಡ್ ಬರ್ಬೇಕಾಗತ್ತೆ. ಓಕೆ, ಫಸ್ಟ್ ಸ್ಟೆಪ್ ಕ್ಲಿಯರ್ ಆಗಿ ಮಾಡಿದೀರಾ. ನಿಮ್ಗೆ ಎಕ್ಸಾಮ್ ಡೇ ಯಾವಾಗಿದೆ ಅಂತ ಗೊತ್ತು, ಟೈಮ್ ಯಾವಾಗಿದೆ ಅಂತ ಗೊತ್ತು, ಸೇಫ್ ಆಗಿ ಬಂದು ಕಾಲೇಜಿಗೆ ರೀಚ್ ಆಗಿದ್ದೀರಾ. ಬಂದ ಮೇಲೆ ನೀವೇನ್ ಮಾಡ್ತೀರಾ ಅಂತಂದ್ರೆ, ಲ್ಯಾಬ್ ಒಳಗಡೆ ಎಂಟರ್ ಹಾಕಿನ ಮುಂಚೆ ನೀವೇನ್ ಮಾಡ್ಬೇಕು, ಯು ಶುಡ್ ಕಾಮ್ ಡೌನ್. ನಿಮ್ಗೆ ಇರುವಂತ ಆಂಗ್ಸೈಟಿ, ನಿಮ್ಗೆ ಇರುವಂತ ಟೆನ್ಷನ್ಸ್ ಏನೇನಿರುತ್ತಲ್ಲ, ಎಕ್ಸಾಮ್ ಅಂದ್ರೆ ಎದುರ್ಕೊಳ್ಬೇಕಾಗಿಲ್ಲ. ಕಾನ್ಫಿಡೆಂಟ್ ಆಗಿ ಮಾಡಿ. ನೀವು ಮಾಡುವಂತದ್ದು ಟೈಟ್ರೇಷನ್ ಮಾಡ್ತಾ ಇರ್ತೀರಾ, ಕಾನ್ಫಿಡೆಂಟ್ ಆಗಿ ಮಾಡಿ. ಟೈಟ್ರೇಷನ್ ನೀವು PUC ನಲ್ಲೂ ಮಾಡಿರ್ತೀರಾ, ಅದನ್ನೇ ಮಾಡ್ತೀರಾ. ಆದ್ರೆ ಎರರ್ ಏನಾಗುತ್ತೆ, PUC ನಲ್ಲಿ ಜಾಸ್ತಿ ಅಲೋಡ್ ಇತ್ತು, ಇಲ್ಲಿ ಎರರ್ ಕಡಿಮೆ ಇದೆ ಅಷ್ಟೇ. ಸ್ವಲ್ಪ ಪರ್ಫೆಕ್ಟ್ ಆಗಿ ನೀವು ಇಲ್ಲಿ ಮಾಡ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಲ್ಯಾಬ್ ಒಳಗಡೆ ಬರ್ತೀರಾ, ರೆಕಾರ್ಡ್ ನ ಇಡ್ತೀರಾ. ರೆಕಾರ್ಡ್ ಅಗೇನ್ ಇದು ಅದೇನಾಗಿರ್ಬೇಕು, ರೆಕಾರ್ಡ್ ನ ಸಬ್ಮಿಷನ್ ಮಾಡ್ತೀರಾ.
ರೆಕಾರ್ಡ್ ಸಬ್ಮಿಷನ್ ಮಾಡಿದಾಗ ನಿಮ್ಗೆ 5 ಮಾರ್ಕ್ ಕೊಡ್ತಾರೆ. ರೆಕಾರ್ಡ್ ಸಬ್ಮಿಷನ್ ಹೇಗ್ ಆಗ್ಬೇಕು ಅಂತಂದ್ರೆ ಇಟ್ಸ್ ಎ ಸರ್ಟಿಫೈಡ್ ರೆಕಾರ್ಡ್ ಅಂತ ಹೇಳ್ತೀವಿ. ಸರ್ಟಿಫೈಡ್ ರೆಕಾರ್ಡ್ ಅಂದ್ರೆ ಏನು, ಮಿನಿಮಮ್ 8 ಎಕ್ಸ್ಪೆರಿಮೆಂಟ್ ಇರಬೇಕು. ಆ 8 ಎಕ್ಸ್ಪೆರಿಮೆಂಟ್ಸ್ ನೀವು ಬರ್ದಿರ್ಬೇಕು, ಬ್ಯಾಚ್ ಟೀಚರ್ ಅದನ್ನ ಕರೆಕ್ಷನ್ ಮಾಡಿರ್ಬೇಕು. ಎರಡನೇದೇನು, ಇಬ್ರು ಬ್ಯಾಚ್ ಟೀಚರ್ಸ್ ಇರ್ತಾರೆ, ಆ ಇಬ್ರು ಬ್ಯಾಚ್ ಟೀಚರ್ಸ್ ನಿಮ್ ರೆಕಾರ್ಡ್ಗೆ ಸೈನ್ ಮಾಡಿರ್ಬೇಕು. ಮೂರನೇದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು ಇರ್ತಾರಲ್ಲ ಅವ್ರದ್ದು ಸಿಗ್ನೇಚರ್ ಮತ್ತೆ ಸೀಲು ಇರ್ಬೇಕು. ಇಷ್ಟೆಲ್ಲ ಇದ್ದಾಗ ಆ ರೆಕಾರ್ಡ್ಗೆ ನಾವು ಸರ್ಟಿಫೈಡ್ ರೆಕಾರ್ಡ್ ಅಂತ ಹೇಳ್ತೀವಿ. ಅದನ್ನ ನಾವು ವ್ಯಾಲ್ಯೂ ಮಾಡಿ ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಕೊಡ್ತೀವಿ. ಅದ್ರಲ್ಲಿ ಏನಾದ್ರು ಅಡ್ವಾನ್ಸ್ ರಿಮಾರ್ಕ್ ಇತ್ತು ಅಂದ್ರೆ ಮಾರ್ಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವು ಸಲ ಟೀಚರ್ ಬರ್ದಿರ್ತಾರೆ ಇರ್ರೆಗ್ಯುಲರ್, ರೈಟ್ ನೀಟ್ಲಿ ಅಂತ ಏನೇನೋ ರಿಮಾರ್ಕ್ಸ್ ಬರ್ದಿರ್ತಾರೆ, ಆ ಲೇಟ್ ಸಬ್ಮಿಷನ್ ಅಂತೆಲ್ಲ ಬರ್ದಿರ್ತಾರೆ. ಆ ತರದ್ ಏನಾದ್ರು ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ನಿಮ್ಗೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ರೆಕಾರ್ಡ್ ನಿಮ್ಗೆ 5 ಮಾರ್ಕ್ ಕಂಪ್ಲೀಟ್ಲಿ ಬೇಕು ಅಂದ್ರೆ ಏನೇನಿರ್ಬೇಕು, ಮಿನಿಮಮ್ 8 ರೆಕಾರ್ಡ್ಸ್, 8 ಎಕ್ಸ್ಪೆರಿಮೆಂಟ್ಸ್ ಬರ್ದಿರ್ಬೇಕು, ಆ 8 ಎಕ್ಸ್ಪೆರಿಮೆಂಟ್ ಸೈನ್ ಆಗಿರ್ಬೇಕು, ಇಬ್ರು ಬ್ಯಾಚ್ ಟೀಚರ್ ಸಿಗ್ನೇಚರ್ ಆಗಿರ್ಬೇಕು, HODದು ಸೈನ್ ಮತ್ತೆ ಸೀಲು ಆಗಿರ್ಬೇಕು. ಇಷ್ಟೆಲ್ಲ ಆದಾಗ ಅದಕ್ಕೆ ನಾವೇನಂತ ಕರಿತೀವಿ, ಸರ್ಟಿಫೈಡ್ ರೆಕಾರ್ಡ್ ಅಂತ ಹೇಳ್ತೀವಿ. ಅದಕ್ಕೆ 5 ಮಾರ್ಕು ಬರುತ್ತೆ. ಸೊ ನೀವು ಲ್ಯಾಬ್ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ರೆಕಾರ್ಡ್ ಅಲ್ಲಿ 8 ಎಕ್ಸ್ಪೆರಿಮೆಂಟ್ ಇತ್ತು, ಬ್ಯಾಚ್ ಟೀಚರ್ ಸೈನ್ ಮಾಡಿದ್ದಾರೆ, HOD ಸೈನ್ ಮಾಡಿದ್ದಾರೆ ಅಂದ್ರೆ ಯು ಆಲ್ರೆಡಿ ಗಾಟ್ 5 ಮಾರ್ಕ್ಸ್ ಅಂತ. ಸೊ ನಥಿಂಗ್ ಟು ವರಿ, ಫೇಲ್ ಆಗಕ್ಕೆ ಯಾವುದೇ ರೀತಿ ಚಾನ್ಸಸ್ ಇಲ್ಲ. ನನಗೆ ಆಲ್ರೆಡಿ 5 ಮಾರ್ಕ್ ಬಂದಿದೆ. ವಿತ್ ದಟ್ ಕಾನ್ಫಿಡೆನ್ಸ್ ಯು ಶುಡ್ ಎಂಟರ್ ದಿ ಲ್ಯಾಬ್. ಲ್ಯಾಬ್ ಒಳಗಡೆ ಬಂದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಬ್ಯಾಚ್ ಅಲ್ಲಿ ಮ್ಯಾಕ್ಸಿಮಮ್ 10 ರಿಂದ 12 ಜನ ಇರ್ತಾರೆ. ಸೊ ನಾವ್ ಏನ್ ಮಾಡಿರ್ತೀವಿ, ಟೋಕನ್ ಇಟ್ಟಿರ್ತೀವಿ. ಸೊ ಟೋಕನ್ ನಿಮ್ಗೆ ಪಿಕ್ ಮಾಡಿ ಅಂತ ಹೇಳ್ತೀವಿ. ಅಗೇನ್ ಇಲ್ಲ ಲಕ್ಕು ಕೆಲವೊಂದ್ಸಲ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಪಿಕ್ ಮಾಡ್ತೀರಾ, ಅದರಲ್ಲಿ ಟೇಬಲ್ ನಂಬರ್ 6 ಬಂತು ಅಂದ್ರೆ ವಿಲ್ ಗೋ ಟು ಟೇಬಲ್ ನಂಬರ್ 6. ನಿಮ್ಗೆ ಟೇಬಲ್ ನಂಬರ್ 2 ಬಂತು ಅಂದ್ರೆ ಟೇಬಲ್ ನಂಬರ್ 2 ಹೋಗ್ತೀರಾ. ಸೊ ಟೇಬಲ್ ಹೋದಾಗ ಅವತ್ತಿನ ಎಕ್ಸ್ಪೆರಿಮೆಂಟ್ ಗೆ ಏನೇನು ಆಪರೇಟರ್ಸ್ ಬೇಕಲ್ಲ, ಎಲ್ಲ ಆಪರೇಟರ್ಸ್ ಆಲ್ರೆಡಿ ಸೆಟ್ ಆಗಿರುತ್ತೆ. ಈ ಸೆಮಿಸ್ಟರ್ ಅಲ್ಲಿ ನೀವು ಮಾಡುವಂತದ್ದು ಟೈಟ್ರೇಷನ್ಗೆ ಏನೇನ್ ಬೇಕು, ಬ್ಯೂರೆಟ್ ಬೇಕು, ಪಿಪೆಟ್ ಬೇಕು, ಕೋನಿಕಲ್ ಫ್ಲಾಸ್ಕ್ ಬೇಕು, ಫನಲ್ ಬೇಕು, ಗ್ಲಾಸ್ ರಾಡ್ ಬೇಕು, ಬೀಕರ್ ಬೇಕು. ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಆಲ್ರೆಡಿ ಇಟ್ಟಿರ್ತಾರೆ. ಸೊ ಅದೆಲ್ಲ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಫಸ್ಟ್ ಏನ್ ಮಾಡ್ತೀರಾ, ನಿಮ್ ಸೀಟ್ ನಂಬರ್ ಯಾವ್ದು ಬಂದಿದೆ ಮತ್ತೆ ನಿಮ್ ಪೇಪರ್ ಮೇಲೆ ಯಾವ ನಂಬರ್ ಬಂದಿದೆ ಅಲ್ಲಿ ಹೋಗಿ ನೀವು ನಿಂತ್ಕೊಳ್ತೀರಾ. ಇದು ಫಸ್ಟ್ ಸ್ಟೆಪ್. ಅದಾದ್ಮೇಲೆ ನೀವೇನ್ ಮಾಡ್ತೀರಾ ಅಂದ್ರೆ ಇದಕ್ಕೆ ಮಾರ್ಕ್ಸ್ ಎಷ್ಟಿರುತ್ತೆ ಅಂದ್ರೆ 35 ಮಾರ್ಕ್ಸ್. ಆಕ್ಚುಲಿ ಟೋಟಲಿ ಪ್ರಾಕ್ಟಿಕಲ್ಸ್ ಎಷ್ಟಿದೆ ನಿಮ್ಗೆ 50 ಮಾರ್ಕ್ಸ್ ಇದೆ. ಆ 50 ಮಾರ್ಕ್ಸ್ ಅಲ್ಲಿ 15 ಮಾರ್ಕ್ಸ್ ಆಲ್ರೆಡಿ ಇಂಟರ್ನಲ್ ಅಸೆಸ್ಮೆಂಟ್ ಹೋಗಿದೆ. ನೀವು ಪರ್ಫಾರ್ಮೆನ್ಸ್ ಮಾಡೋದೆಷ್ಟು ಲ್ಯಾಬ್ ಅಲ್ಲಿ 35 ಮಾರ್ಕ್ಸ್. ಆಲ್ರೆಡಿ ನಿಮ್ಗೆ 5 ಮಾರ್ಕ್ ರೆಕಾರ್ಡ್ ಕೊಟ್ಬಿಟ್ಟಿದ್ದೀರಾ, ಆಲ್ರೆಡಿ 5 ಮಾರ್ಕ್ ಬಂದ್ಬಿಟ್ಟಿದೆ. ಸೊ 35 ಮಾರ್ಕ್ಸ್ ಅಲ್ಲಿ 5 ಮಾರ್ಕ್ ಬಂತು ಅಂತಂದ್ರೆ ನೀವು ಎಷ್ಟಕ್ಕೆ ಮಾಡ್ತೀರಾ, ಅನದರ್ 30 ಮಾರ್ಕ್ಸ್ಗೆ ನೀವು ಮಾಡ್ತೀರಾ. ಅದರಲ್ಲಿ ಹೇಗ್ ಮಾಡ್ತೀವಿ ಅಂದ್ರೆ 20 ಮಾರ್ಕ್ಸ್ ಪರ್ಫಾರ್ಮೆನ್ಸ್ಗೆ, 5 ಮಾರ್ಕ್ಸ್ ವೈವಾ ಕ್ವಶನ್ಸ್ಗೆ ಇರುತ್ತೆ, 5 ಮಾರ್ಕ್ಸ್ ನಿಮ್ಗೆ ಪ್ರೊಸೀಜರ್ ರೈಟಿಂಗ್ಗೆ ಇರುತ್ತೆ. ಸೊ ಫಸ್ಟ್ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಕ್ವಶನ್ ನಂಬರ್ 1 ಏನಿರುತ್ತೆ ಅಂದ್ರೆ ಯು ಆರ್ ಗೋಯಿಂಗ್ ಟು ರೈಟ್ ದಿ ಪ್ರೊಸೀಜರ್. ನಿಮ್ ಸಿಲೆಬಸ್ ಪ್ರಕಾರ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಸಿಲೆಬಸ್ ಪ್ರಕಾರ, ಕೆಮಿಸ್ಟ್ರಿ ಸಿಲೆಬಸ್ ಪ್ರಕಾರ 4 ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ಆ 4 ಟೈಟ್ರೇಷನ್ಸ್ ನೀವೇನ್ ಮಾಡ್ಬೇಕಾಗತ್ತೆ, ಓದ್ಕೊಂಡು ಬಂದಿರ್ಬೇಕಾಗತ್ತೆ. ಔಟ್ ಆಫ್ 4 ಎನಿವನ್ ದೇ ಮೇ ಆಸ್ಕ್ ಫಾರ್ ಪ್ರೊಸೀಜರ್ ರೈಟಿಂಗ್. ನೀವು ಯಾವುದಕ್ಕೆ ಪ್ರೊಸೀಜರ್ ರೈಟಿಂಗ್ ಬರೀತೀರಲ್ಲ ಅದೇ ಎಕ್ಸ್ಪೆರಿಮೆಂಟ್ ನ ನೀವು ಪರ್ಫಾರ್ಮ್ ಮಾಡ್ತೀರಾ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಕ್ವಶನ್ ನಂಬರ್ 1 ಯು ಆರ್ ಗೋಯಿಂಗ್ ಟು ರೈಟ್ ದಿ ಪ್ರೊಸೀಜರ್ ಫಾರ್ ಯಾವ ಎಕ್ಸ್ಪೆರಿಮೆಂಟ್, ಔಟ್ ಆಫ್ 4 ಯಾವ್ದಾದ್ರು 1 ಕೊಡ್ತಾರೆ, ಆ 1ರದ್ದು ನೀವು ಪ್ರೊಸೀಜರ್ ರೈಟಿಂಗ್ ನ ತಿಳ್ಕೊಂಡಿರ್ಬೇಕು. ಅಗೇನ್ ಪ್ರೊಸೀಜರ್ ರೈಟಿಂಗ್ ಅಲ್ಲಿ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ಅದದ್ದು ಪ್ರಿನ್ಸಿಪಲ್ ಏನಿದೆ ಪ್ರಿನ್ಸಿಪಲ್ ನ ಬರಿಬೇಕು, ಅದಕ್ಕೆ 1 ಮಾರ್ಕ್ ಇರುತ್ತೆ. ದೆನ್ ಪ್ರೊಸೀಜರ್ ನ ಬರಿಬೇಕು, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಏನೇನ್ ಕ್ಯಾಲ್ಕುಲೇಷನ್ಸ್ ಇದೆ, ಅಗೇನ್ ಪ್ರೊಸೀಜರ್ ಅಂದ್ರೆ ಪಾರ್ಟ್ ಎ ಬೇರೆ ಇರುತ್ತೆ, ಪಾರ್ಟ್ ಬಿ ಬೇರೆ ಇರುತ್ತೆ. ಪಾರ್ಟ್ ಎ ನಲ್ಲಿ ಏನೇನ್ ಕ್ಯಾಲ್ಕುಲೇಷನ್ ಮಾಡ್ತೀರಾ ಎಲ್ಲ ಬರಿಬೇಕು. ಪಾರ್ಟ್ ಬಿ ನಲ್ಲಿ ಅಬ್ಸರ್ವೇಷನ್ಸ್ ಏನಿದೆ, ಬ್ಯೂರೆಟ್ ಅಲ್ಲಿ ಏನ್ ತಗೊಳ್ತೀರಾ, ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಏನ್ ತಗೊಳ್ತೀರಾ, ಇಂಡಿಕೇಟರ್ ಯಾವುದು, ಎಂಡ್ ಪಾಯಿಂಟ್ ಯಾವುದು ಅದನ್ನ ಬರಿತೀರಾ. ಅದಕ್ಕೆ ಕೆಳಗಡೆ ಟ್ಯಾಬ್ಯುಲರ್ ಕಾಲಮ್ ಬರಿತೀರಾ. ಸೊ ಅದನ್ನ ಅದಕ್ಕೂ ನಿಮ್ಗೆ ಮಾರ್ಕ್ಸ್ ಇರುತ್ತೆ. ಅದಾದ್ಮೇಲೆ ಕ್ಯಾಲ್ಕುಲೇಷನ್ ಪಾರ್ಟ್ ಇರುತ್ತೆ, ಅದಕ್ಕೆ ನಿಮ್ಗೆ ಮತ್ತೆ 2 ಮಾರ್ಕ್ಸ್ ಇರುತ್ತೆ. ಮತ್ತೆ ರಿಪೀಟ್ ಮಾಡ್ತೀನಿ, ಫಸ್ಟ್ ಕ್ವಶನ್ ಗೆ ಯು ಆರ್ ಗೋಯಿಂಗ್ ಟು ರೈಟ್ ದಿ ಪ್ರೊಸೀಜರ್, ಪ್ರಿನ್ಸಿಪಲ್ ಗೆ 1 ಮಾರ್ಕ್, ಪ್ರೊಸೀಜರ್ ಗೆ 2 ಮಾರ್ಕ್, ಕ್ಯಾಲ್ಕುಲೇಷನ್ ಪಾರ್ಟ್ ಗೆ 2 ಮಾರ್ಕ್ಸ್. ಸೊ ಈ ರೀತಿಯಾಗಿ 5 ಮಾರ್ಕ್ ಇರುತ್ತೆ. ಇದನ್ನ ವಿತಿನ್ 20 ಮಿನಿಟ್ಸ್ ನೀವು ಬಂದು ಎಕ್ಸಾಮಿನರ್ ಗೆ ತೋರಿಸಬೇಕು. ಅಗೇನ್ ಎಕ್ಸಾಮಿನರ್ಸ್ ಅಂದ್ರೆ ಇಬ್ರು ಎಕ್ಸಾಮಿನರ್ ಇರ್ತಾರೆ, ಒಬ್ರು ಎಕ್ಸ್ಟರ್ನಲ್ ಎಕ್ಸಾಮಿನರ್, ಇನ್ನೊಬ್ರು ಇಂಟರ್ನಲ್ ಎಕ್ಸಾಮಿನರ್. ಸೊ ಇಂಟರ್ನಲ್ ಎಕ್ಸಾಮಿನರ್ ಇದ್ರೂನು
ಅವರು ನೀವು ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಆಕ್ಟ್ ಆಸ್ ಅನ್ ಎಕ್ಸಾಮಿನರ್. ಇಟ್ ಈಸ್ ನಿಮ್ ಪೇಪರ್ ಏನಿದೆಯಲ್ಲ, ನಿಮ್ಗೆ ಮಾರ್ಕ್ಸ್ ಏನಿದೆಯಲ್ಲ, ನಿಮ್ಗೆ ಎವ್ಯಾಲ್ಯೂಯೇಟ್ ಮಾಡೋರು ಯಾರು ಅಂದ್ರೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಹಂಗಾಗಿ ನೀವು ಕೇರ್ಫುಲ್ ಆಗಿ, ಕಾಶಿಯಸ್ ಆಗಿ ನೀವು ಎಕ್ಸ್ಪೆರಿಮೆಂಟ್ ನ ಮಾಡ್ಬೇಕಾಗತ್ತೆ. ಒಡೆದು ಹಾಕೋದು, ತಿದ್ದೋದು, ನಿಮ್ ಫ್ರೆಂಡ್ಸ್ ನ ಕೇಳೋದು, ಏನೋ ಮಾಡೋದು, ಆ ರೀತಿ ಎಲ್ಲ ಮಾಡಂಗಿಲ್ಲ. ಇರೋದೇ 4 ಎಕ್ಸ್ಪೆರಿಮೆಂಟ್. ಕರೆಕ್ಟ್ ಆಗಿ ನೀವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಓದ್ಕೊಂಡು ಬರ್ಬೇಕಾಗತ್ತೆ. ಏನೇ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ, ಪ್ರಿನ್ಸಿಪಲ್ ಬೇಕು, ಪ್ರೊಸೀಜರ್ ಬೇಕು, ಕ್ಯಾಲ್ಕುಲೇಷನ್ ಬೇಕು. ಇರೋಂಥದ್ದು ಎಷ್ಟು? 4 ಎಕ್ಸ್ಪೆರಿಮೆಂಟ್. 4 ಎಕ್ಸ್ಪೆರಿಮೆಂಟ್ಸ್ಗೆ ಏನಾಗಿರುತ್ತೆ, ಪ್ರಿನ್ಸಿಪಲ್ಸ್ ವೇರಿ ಆಗುತ್ತೆ. 2 ಪಾರ್ಟ್ ಇರುತ್ತೆ. ಫಸ್ಟ್ ಪಾರ್ಟ್ ಅಲ್ಲಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ಕೊಳ್ತೀರಾ. ಸೆಕೆಂಡ್ ಪಾರ್ಟ್ ಅಲ್ಲಿ ಅನ್ನೋನ್ ಸೊಲ್ಯೂಷನ್ ನ ಎಸ್ಟಿಮೇಷನ್ ಮಾಡ್ತೀರಾ. ಸೊ ಅದಕ್ಕೆ ಏನೇನ್ ಹಾಕ್ಬೇಕು ಅದನ್ನೆಲ್ಲ ನೀವು ಓದ್ಕೊಂಡು ಬಂದು ಕರೆಕ್ಟ್ ಆಗಿ ಬರಿಬೇಕಾಗತ್ತೆ. ವಿತಿನ್ 20 ಮಿನಿಟ್ಸ್ ಬರೆದು ಅದನ್ನ ಎಕ್ಸಾಮಿನರ್ಗೆ ತೋರಿಸ್ಬೇಕಾಗತ್ತೆ. ದಟ್ ಕ್ಯಾರೀಸ್ 5 ಮಾರ್ಕ್ಸ್. ಅದಾದ್ಮೇಲೆ ನೀವೇನ್ ಮಾಡ್ತೀರಾ, ಪರ್ಫಾರ್ಮೆನ್ಸ್ ಮಾಡಕ್ಕೆ ಶುರು ಮಾಡ್ತೀರಾ. ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನಿಮ್ಗೆ 20 ಮಾರ್ಕ್ಸ್ ಇರುತ್ತೆ. ಈಗ ಆಲ್ರೆಡಿ ರೆಕಾರ್ಡ್ಗೆ 5 ಮಾರ್ಕ್ ಕೊಟ್ಟಿದೀವಿ, ಪ್ರೊಸೀಜರ್ ರೈಟಿಂಗ್ಗೆ 5 ಮಾರ್ಕ್ಸ್ ಆಯ್ತು, ಪರ್ಫಾರ್ಮೆನ್ಸ್ಗೆ 20 ಮಾರ್ಕ್ಸ್ ಇರುತ್ತೆ. ಪರ್ಫಾರ್ಮೆನ್ಸ್ ಅಲ್ಲಿ ನಿಮ್ಗೆ ಯಾವುದಕ್ಕೆ ಪ್ರೊಸೀಜರ್ ಬರ್ದಿರ್ತೀರಲ್ಲ ಅದೇ ಎಕ್ಸ್ಪೆರಿಮೆಂಟ್ ನ ನೀವು ಪರ್ಫಾರ್ಮ್ ಮಾಡ್ತಾ ಹೋಗ್ತೀರಾ. ಯಾವುದೇ ಒಂದು ಟೈಟ್ರೇಷನ್ ಮಾಡ್ಬೇಕಾದ್ರೆ ಮೇನ್ ಪರ್ಪಸ್ ಆಫ್ ಡೂಯಿಂಗ್ ದಿ ಟೈಟ್ರೇಷನ್ ಏನು ಅಂದ್ರೆ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್. ಅದು ಮೊಲಾರಿಟಿನಲ್ಲಿ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಮೊಲಾರಿಟಿ ಅಂದ್ರೆ ಏನು ಅಂತ ಗೊತ್ತಿರ್ಬೇಕಾಗತ್ತೆ. ಅದನ್ನ ಹೇಗೆ ನಾನು ಮಾಡ್ಬೇಕು, ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ಅದ್ರದ್ದು ಕ್ಯಾಲ್ಕುಲೇಷನ್ ಪಾರ್ಟ್ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ನಾನು ಮುಂಚೆನೆ ಹೇಳಿದೆ, ನಿಮ್ಗೆ ಆಪರೇಟರ್ಸ್ ಎಲ್ಲ ನಿಮ್ ಟೇಬಲ್ ಅಲ್ಲಿ ಆಲ್ರೆಡಿ ಇಟ್ಟಿರ್ತಾರೆ. ಫಸ್ಟ್ ಪ್ರಿಕಾಷನ್ ಏನು, ಫಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಯು ಆರ್ ಗೋಯಿಂಗ್ ಟು ಥರೋಲಿ ವಾಶ್ ಆಲ್ ಯುವರ್ ಆಪರೇಟರ್ಸ್ ವಿತ್ ವಾಟರ್. ಸೊ ವಾಟರ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀರಾ, ನಿಮ್ ಆಪರೇಟರ್ಸ್ ಗಳನ್ನೆಲ್ಲಾನು ಬ್ಯೂರೆಟ್ ಇದೆ, ಕೋನಿಕಲ್ ಫ್ಲಾಸ್ಕ್ ಇದೆ, ಪಿಪೆಟ್ ಇದೆ, ಬೀಕರ್ ಇದೆ, ಗ್ಲಾಸ್ ರಾಡ್ ಇದೆ, ಮತ್ತೆ ಟೆಸ್ಟ್ ಟ್ಯೂಬ್ ಇದೆ. ಇಷ್ಟು ಇಟ್ಟಿರ್ತಾರೆ ನಿಮ್ಗೆ. ಅಷ್ಟನ್ನು ನೀವೇನ್ ಮಾಡ್ಬೇಕಾಗತ್ತೆ, ವಾಶ್ ಮಾಡ್ಬೇಕಾಗತ್ತೆ. ವಾಟರ್ ಡಿಸ್ಟಿಲ್ ವಾಟರೇ ಬೇಕು ಅಂತೇನಿಲ್ಲ, ಟ್ಯಾಪ್ ವಾಟರ್ ಅಲ್ಲಿ ಚೆನ್ನಾಗಿ ಅದನ್ನ ವಾಶ್ ಮಾಡಿರ್ತೀರಾ. ಸೆಕೆಂಡ್ ಏನ್ ಮಾಡ್ತೀರಾ ಅಂತಂದ್ರೆ, ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀರಾ ಅಂದ್ರೆ, ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಇಸ್ ದ ಒನ್ ಇನ್ ವಿಚ್ ಯು ನೋ ದಿ ಮೊಲಾರಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ನಿಮ್ಗೆ ಆಲ್ರೆಡಿ ನಿಮ್ಗೆ ಟೇಬಲ್ ನಾನು ಹೇಳಿದೆ, ಟೇಬಲ್ ನಂಬರ್ 6 ಇದೆ ಅಂದ್ರೆ ನೀವು ಟೇಬಲ್ ನಂಬರ್ 6 ಅಲ್ಲಿ ಹೋಗಿ ನಿಂತಿರ್ತೀರಾ. ಸೊ ನಿಮ್ಗೆ ಏನ್ ಮಾಡಿರ್ತೀವಿ ಅಂದ್ರೆ, ವೇಯಿಂಗ್ ಬಾಟ್ಲ್ ಹತ್ರ ವೇ ಮಾಡಿ, ಆಲ್ರೆಡಿ ಎಕ್ಸಾಮಿನರ್ ಏನ್ ಮಾಡಿರ್ತಾರೆ, ವೇ ಮಾಡಿ ನಿಮ್ಗೆ ಸ್ಯಾಂಪಲ್ ನ ಇಟ್ಟಿರ್ತಾರೆ. ನಿಮ್ದು ಟೇಬಲ್ ನಂಬರ್ 6 ಆಯ್ತು ಅಂದ್ರೆ ವೇಯಿಂಗ್ ಬಾಟಲ್ 6 ನ ತಗೋಬೇಕು. ವೇಯಿಂಗ್ ಬಾಟಲ್ 6 ಅಲ್ಲಿ ನಾವೇನ್ ಮಾಡಿರ್ತಾರೆ, ಎಕ್ಸಾಮಿನರ್ ಆಲ್ರೆಡಿ ವೇ ಮಾಡಿಟ್ಟಿರ್ತಾರೆ. ಇವನ್ ದೋ ದ ಸೇಮ್ ಎಕ್ಸ್ಪೆರಿಮೆಂಟ್ ಇಸ್ ಗಿವನ್ ಟು ಆಲ್ ದಿ ಸ್ಟೂಡೆಂಟ್ಸ್. ಈಗ 12 ಜನ ಇದ್ದಾರೆ ಅಂದ್ರೆ 12 ಜನಕ್ಕೂ ಒಂದೇ ಎಕ್ಸ್ಪೆರಿಮೆಂಟ್ ಬಂದಿದ್ರು ವ್ಯಾಲ್ಯೂಸ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಆ ಎಕ್ಸಾಮಿನರ್ ವೇ ಮಾಡಿ ಬೇರೆ ಬೇರೆ ಅಮೌಂಟ್ ಆಫ್ ದಿ ಸ್ಯಾಂಪಲ್ ನ ಹಾಕಿರ್ತಾರೆ. ಸೊ ಅವ್ರು ಎಷ್ಟು ಅಮೌಂಟ್ ವೇ ಮಾಡಿಟ್ಟಿರ್ತಾರಲ್ಲ, ಅಕಾರ್ಡಿಂಗ್ ಯುವರ್ ಸೀಟ್ ನಂಬರ್ ನೀವು ತಗೋಬೇಕಾಗತ್ತೆ. ನನ್ ಸೀಟ್ ನಂಬರ್ 6 ಆಯ್ತು ಅಂದ್ರೆ ವೇಯಿಂಗ್ ಬಾಟಲ್ 6ನೇ ತಗೋಬೇಕಾಗತ್ತೆ. ತಗೊಂಡು ನಾನು ಏನ್ ಮಾಡ್ಬೇಕಾಗತ್ತೆ, ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ತಗೊಳ್ತಾ ಇದ್ದೀನಿ. ಹಂಗಾಗಿ ಅದ್ರ ಮೇಲೆ ಇಟ್ಬಿಟ್ಟು ಅದ್ರದ್ದು ವೇಯಿಂಗ್ ನ ನಾನು ನೋಡ್ಕೋಬೇಕಾಗತ್ತೆ. ವೇಟ್ ನೋಡ್ಕೊಳಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಾಗತ್ತೆ, ನಲ್ಲಿಫೈ ಮಾಡ್ಬೇಕಾಗತ್ತೆ. ಹಳೇದೇನಾದ್ರೂ ವೇಟ್ ಇದ್ರೆ ವೇಟ್ ನೆಲ್ಲ ತೆಗಿಬೇಕಾಗತ್ತೆ. 0 ಮಾಡ್ಕೊಂಡು ಅದನ್ನ ಏನ್ ಮಾಡ್ಕೋಬೇಕಾಗತ್ತೆ, ನಿಮ್ ವೇಯಿಂಗ್ ಬಾಟಲ್ ನ ಇಡ್ಬೇಕಾಗತ್ತೆ. ಅದಾದ್ಮೇಲೆ ವೆಯ್ಟ್ ನ ನೀವು ಬರ್ಕೋಬೇಕು. ನನ್ಗೆ ಗೊತ್ತಿದೆ ಅಂತ ಹಾಗೆ ಮಾಡಂಗಿಲ್ಲ. ಯು ಹ್ಯಾವ್ ಟು ಗೋ ಅಲಾಂಗ್ ವಿತ್ ಅ ಪೇಪರ್. ಕರೆಕ್ಟ್ ಆಗಿ ನೀವೇನ್ ಮಾಡ್ಕೋಬೇಕಾಗತ್ತೆ, ಆ ವೆಯ್ಟ್ ನ ಬರ್ಕೋಬೇಕಾಗತ್ತೆ. ದಟ್ ವಿಲ್ ಬಿ ಯುವರ್ W1. ಅದಾದ್ಮೇಲೆ ಏನ್ ಮಾಡ್ತೀರಾ, ಡೋಂಟ್ ಕಮ್ ಟು ಬ್ಯಾಕ್ ಟು ಯುವರ್ ಟೇಬಲ್. ಇಮಿಡಿಯೇಟ್ಲಿ ಅದನ್ನೇ ತಗೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಒಂದು ಬೀಕರ್ಗೆ ಆ ಸಾಲ್ಟ್ ನ ಟ್ರಾನ್ಸ್ಫರ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಫೈಂಡ್ ಔಟ್ ದಿ ಸೆಕೆಂಡ್ ವೆಯ್ಟ್. ಅದಕ್ಕೆ ನಾವೇನಂತ ಕರಿತೀವಿ, W2 ಅಂತ ಹೇಳ್ತೀವಿ. ಇಮಿಡಿಯೇಟ್ಲಿ ಮಾಡ್ಬೇಕು. 2 ವೇಯಿಂಗ್ಸ್ ನ ಇಮಿಡಿಯೇಟ್ಲಿ ಮಾಡ್ಕೊಂಡು ಬರ್ಬೇಕು. ಇಲ್ಲ ಅಂತಂದ್ರೆ ನೀವೆಲ್ಲೋ ಇಟ್ಬಿಟ್ರಿ, ಬಾಟಲ್ ನಂಬರ್ ತಪ್ಪಾಯ್ತು ಅಂತಂದ್ರೆ ವೇಯಿಂಗ್ ತಪ್ಪಾಗತ್ತೆ. ವೇಯಿಂಗ್ ತಪ್ಪಾಯ್ತು ಅಂದ್ರೆ ಆಲ್ ಯುವರ್ ಎಕ್ಸ್ಪೆರಿಮೆಂಟ್ ವಿಲ್ ಗೋ ರಾಂಗ್. ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿ ಮಾರ್ಕ್ಸ್. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು, W1 W2 ಎರಡು ಇಮಿಡಿಯೇಟ್ಲಿ ಮಾಡ್ಕೊಂಡು ಯು ಶುಡ್ ಕಮ್ ಬ್ಯಾಕ್ ಟು ಯುವರ್ ಟೇಬಲ್. ದೆನ್ ಆಡ್ ಲಿಟಲ್ ವಾಟರ್. Sometimes they would have instructed you to add little concentrated sulfuric acid, make a paste, then add little water, then you transfer that into a standard flask. ನೀವು ಯೂಸ್ ಮಾಡುವಂತ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ 100 ml ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಇರುತ್ತೆ. 100 ml ಸ್ಟ್ಯಾಂಡರ್ಡ್ ಫ್ಲಾಸ್ಕ್ಗೆ ವೇ ಮಾಡಿರುವಂತ ಸಾಲ್ಟ್ ಸೊಲ್ಯೂಷನ್ ಏನ್ ಮಾಡ್ತೀರಾ, ಸ್ಲೋಲಿ ಆಡ್ ಮಾಡ್ತಾ ಹೋಗ್ತೀರಾ. Again, you have to be very very cautious while preparing the standard solution. Funnel na use ಮಾಡಿ each and every drop of the solution you should go into the ಸ್ಟ್ಯಾಂಡರ್ಡ್ ಫ್ಲಾಸ್ಕ್. ಆ ಕಡೆ ಈ ಕಡೆ ಎಲ್ಲೂ ಚೆಲ್ಲಬಾರ್ದು. ಆಮೇಲೆ ಸಾಲ್ಟ್ ಟ್ರಾನ್ಸ್ಫರ್ ಮಾಡ್ಬೇಕಾರೆ ಅಥವಾ ಏನೋ ಮಾಡ್ಬೇಕಾರೆ ಆ ಸಾಲ್ಟ್ ಗಳನ್ನ ಎಲ್ಲೂ ಹೋಗ್ಬಾರ್ದು. ಎಂಟೈರ್ ಯುವರ್ ಎಕ್ಸ್ಪೆರಿಮೆಂಟ್ ಡಿಪೆಂಡ್ಸ್ ಅಪಾನ್ ದಿ ಫಸ್ಟ್ ಪಾರ್ಟ್. ನೀವು ಕರೆಕ್ಟ್ ಆಗಿ ಫಸ್ಟ್ ಪಾರ್ಟ್ ಮಾಡಲಿಲ್ಲ ಅಂತಂದ್ರೆ ಸೆಕೆಂಡ್ ಪಾರ್ಟ್ಗೆ ಸೇಮ್ ಸೊಲ್ಯೂಷನ್ ಮಾಡೋದಕ್ಕೋಸ್ಕರ ತಪ್ಪಾಗತ್ತೆ.
ಕಾನ್ಸಂಟ್ರೇಷನ್ ಮೊಲಾರಿಟಿ ಆಗಿ ಚೇಂಜ್ ಆದಾಗ ವ್ಯಾಲ್ಯೂಸ್ ಎಲ್ಲ ತಪ್ಪಾಗ್ತಾ ಹೋಗುತ್ತೆ. ಕರೆಕ್ಟ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ, ವೇ ಮಾಡಿರುವಂತದನ್ನ ಒಂದು ಕ್ರಿಸ್ಟಲ್ಸ್ ಆ ಕಡೆ ಈ ಕಡೆ ಹೋಗ್ದಂಗೆ, ಸೊಲ್ಯೂಷನ್ಸ್ ಆದ್ಮೇಲೆ ಒಂದು ಡ್ರಾಪ್ ಆ ಕಡೆ ಈ ಕಡೆ ಹೋಗ್ದಂಗೆ ಸ್ವಲ್ಪ ನೀರ್ ಹಾಕೊಂಡು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀರಾ. ಈಚ್ ಅಂಡ್ ಎವ್ರಿ ಕಾರ್ನರ್ ಆಫ್ ಯುವರ್ ಬೀಕರ್ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಡಿಸಾಲ್ವ್ ಮಾಡ್ಬೇಕಾಗತ್ತೆ. ಎಲ್ಲಿ ತನಕ? ಅಪ್ ಟು ದ ನೆಕ್. ನಿಮ್ಗೆ ಗೊತ್ತಿದೆ ನೆಕ್ ಆಫ್ ದಿ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಎಲ್ಲಿದೆ ಅಂತ, ಅಲ್ಲಿ ತನಕ ನೀವು ಹಾಕ್ಬೋದು. ಅದಾದ್ಮೇಲೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಯು ಆರ್ ಗೋಯಿಂಗ್ ಟು ಯೂಸ್ ಎಕ್ವಿಪ್ಮೆಂಟ್. ಟೇಕ್ ಯುವರ್ ಓನ್ ಟೈಮ್, ಡೋಂಟ್ ಬಿ ಇನ್ ಎ ಹರಿ, ಬಿಕಾಸ್ 3 ಅವರ್ ಟೈಮ್ ಇರುತ್ತೆ. ಅರ್ಜೆಂಟ್ ಮಾಡ್ಕೋಬೇಡಿ. ಸ್ಲೋಲಿ ನೀವೇನ್ ಮಾಡ್ಬೇಕಾಗತ್ತೆ, ಯೂಸಿಂಗ್ ಎಕ್ವಿಪ್ಮೆಂಟ್, ಟೇಕ್ ಟು ಯುವರ್ ಐ ಲೆವೆಲ್ and the lower meniscus and that mark which is present in the standard flask should coincide. ಆ ರೀತಿಯಾಗಿ ನೀವು ಹಾಕ್ಬೇಕಾಗತ್ತೆ. ಅಗೇನ್ ಇದನ್ನ ಮಾಡ್ಬೇಕಾದ್ರೆ ಇನ್ನೊಂದು ಮಿಸ್ಟೇಕ್ ಹುಡುಗರು ಏನ್ ಮಾಡ್ತಾರೆ ಅಂತಂದ್ರೆ, ಸೊಲ್ಯೂಷನ್ಸ್ ನ ಪ್ರಿಪೇರ್ ಮಾಡ್ತಿರ್ತಾರೆ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ತಿರ್ತಾರೆ, ಸ್ಟಾಪರ್ ಹಾಕ್ಬಿಟ್ಟು ಅದನ್ನ ಹಿಂಗ್ ಉಲ್ಟಾ ಪಲ್ಟಾ ಮಾಡ್ತಿರ್ತಾರೆ. ಹಂಗ್ ಮಾಡಿದಾಗ ಏನಾಗುತ್ತೆ, ಆ ಕಡೆ ಈ ಕಡೆ ಸೊಲ್ಯೂಷನ್ಸ್ ಡ್ರಾಪ್ ಚೆಲ್ಲೋಗ್ಬೋದು. ಐ ಆಮ್ ಗೋಯಿಂಗ್ ಟು ಗಿವ್ ಎನ್ ಅಡ್ವೈಸ್ ದಟ್ ನೀವು ಫುಲ್ ಅದು ಅಂದ್ರೇನು ಕಂಪ್ಲೀಟ್ಲಿ 100 ml ಫಿಲ್ ಮಾಡೋ ತನಕನೋ ಸ್ಟಾಪರ್ ಹಾಕಿ ಅದನ್ನ ಶೇಕ್ ಮಾಡಬೇಡಿ. ನಿಮ್ ಶೇಕ್ ಮಾಡ್ಲೇಬೇಕು ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಬೀಕರ್ ಅಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದೀರಾ. ಬೀಕರ್ ಅಲ್ಲಿ ಡಿಸಾಲ್ವ್ ಮಾಡಿ ಹಾಕ್ತಾ ಹೋಗಿ ಅದ್ರ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ನ ಕ್ಲೋಸ್ ಮಾಡಿ ಅದನ್ನ ಈ ತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಶೇಕ್ ಮಾಡ್ಬಿಟ್ರೆ ಸೊಲ್ಯೂಷನ್ ಕೆಳಗಡೆ ಬೀಳ್ಬೋದು, ಕಾನ್ಸಂಟ್ರೇಷನ್ ವೇರಿ ಆಗತ್ತೆ, ಮಾರ್ಕ್ಸ್ ಕಡಿಮೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಬೀಕರ್ ಅಲ್ಲಿ ಡಿಸಾಲ್ವ್ ಮಾಡ್ಕೊಳ್ತೀರಾ, ಆಮೇಲೆ ಏನ್ ಮಾಡ್ತೀರಾ, ಅದಕ್ಕೆ ಹಾಕ್ತಾ ಹೋಗ್ತೀರಾ. ಕೇರ್ಫುಲ್ ಆಗಿ ಹಾಕಿ. ಒಂದು ಡ್ರಾಪ್ ಆ ಕಡೆ ಈ ಕಡೆ ಹೋಗ್ಬಾರ್ದು, ಒಂದು ಕ್ರಿಸ್ಟಲ್ಸ್ ಆ ಕಡೆ ಈ ಕಡೆ ಹೋಗ್ಬಾರ್ದು. ಸೊ ಎಲ್ಲಿ ನಿಮ್ಗೆ ಮಾರ್ಕ್ ಇರುತ್ತಲ್ಲ, ದಟ್ ಮಾರ್ಕ್ ಅಂಡ್ ದಿ ಲೋಯರ್ ಮಿನಿಸ್ಕಸ್ ಆಫ್ ಯುವರ್ ಸೊಲ್ಯೂಷನ್ ಶುಡ್ ಕೋಇನ್ಸೈಡ್. ಆ ರೀತಿಯಾಗಿ ಹಾಕ್ಬೇಕು. ಗೊತ್ತಿಲ್ಲ ಹಾಕ್ಬೇಕಾಗಿತ್ತು, ಆದ್ರೆ ಏನ್ ಮಾಡ್ತಾ ಇದ್ದೆ, ಎಲ್ಲೋ ನೋಡ್ತಾ ಇದ್ದೆ, ಯಾತ್ರನೋ ಮಾತಾಡ್ತಿದ್ದೆ, ಜಾಸ್ತಿ ಹಾಕ್ಬಿಟ್ಟೆ. ಏನ್ ಮಾಡ್ತೀರಾ, ಜಾಸ್ತಿ ಹಾಕಿದ ತಕ್ಷಣ ಏನ್ ಮಾಡ್ತೀರಾ, ಸಿಂಕ್ ಚಿಲ್ಲೋದ, ಪಿಪ್ಪೆಟ್ ಅಲ್ಲಿ ಪಿಪ್ಪೆಟ್ ಮಾಡಿ. ಹಂಗ್ ಮಾಡಿದ್ರೆ ನೀವು ನಮಗ್ ಮೋಸ ಮಾಡ್ದಂಗಲ್ಲ, ನಿಮ್ಗೆ ನೀವು ಮೋಸ ಮಾಡ್ಕೊಂಡಂಗೆ. ಹಂಗಾಗಿ ನೀವೇನ್ ಮಾಡ್ಬೇಕು, ಜಾಸ್ತಿ ಆಗ್ಲೇಬಾರ್ದು. ಅಕಸ್ಮಾತ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಯು ಶುಡ್ ಬ್ರಿಂಗ್ ಟು ದಿ ನೋಟಿಸ್ ಆಫ್ ದಿ ಎಕ್ಸಾಮಿನರ್. ನಿಮಗೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಪ್ಲೀಸ್ ನಂಗೆ ಇನ್ನೊಂದ್ಸಲ ವೇಯಿಂಗ್ ಕೊಡಿ ಅಂತ ಕೇಳಿ ಅವ್ರು ಮತ್ತೆ ವೇ ಮಾಡಿ ಕೊಡ್ತಾರೆ. ಆ ವೇ ಮಾಡಿದಿನ ಮತ್ತೆ ವೇ ಮಾಡಿ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಅಲ್ಲಿ ವೇಸ್ಟ್ ಆಫ್ ಟೈಮ್ ಆಗತ್ತೆ. ಎರಡನೇದು ಟೆನ್ಷನ್ ಶುರು ಆಗತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಸ್ಲೋಲಿ ನೆಕ್ ತನಕ ಏನ್ ಮಾಡಿ ಹಾಕಿ, ವಾಶ್ ಬಾಟಲ್ ಅಲ್ಲಿ ಹಾಕಿ. ಅದಾದ್ಮೇಲೆ ಸ್ಲೋಲಿ ಯು ಆರ್ ಗೋಯಿಂಗ್ ಟು ಯೂಸ್ ಎ ಪಿಪೆಟ್, ದೆನ್ ಯು ಆರ್ ಗೋಯಿಂಗ್ ಟು ಆಡ್ ಡ್ರಾಪ್ ವೈಸ್ ಲೋಯರ್ ಮಿನಿಸ್ಕಸ್ ಆಫ್ ಯುವರ್ ಸೊಲ್ಯೂಷನ್ ದಟ್ ಮಾರ್ಕ್ ಶುಡ್ ಕೋಇನ್ಸೈಡ್. ಆ ರೀತಿಯಾಗಿ ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ತೀರಾ, ಸ್ಟಾಪರ್ ಹಾಕ್ತೀರಾ, ಚೆನ್ನಾಗಿ ಶೇಕ್ ಮಾಡ್ತೀರಾ. ಶೇಕ್ ಅಂದ್ರೇನು, ಈ ರೀತಿ ಶೇಕ್ ಮಾಡಂಗಿಲ್ಲ. ಆ ಬಾಟಲ್ ನ ತಗೊಂಡು ಏನ್ ಮಾಡ್ಬೇಕಾಗತ್ತೆ, ಇಟ್ಕೊಂಡು ಎರಡು ಕೈಯಲ್ಲಿ ಈ ರೀತಿಯಾಗಿ 2 ಸಲ 3 ಸಲ ನೀವ್ ಏನ್ ಮಾಡ್ಬೇಕಾಗತ್ತೆ, ಕಂಪ್ಲೀಟ್ಲಿ ಟಿಲ್ಟ್ ಮಾಡ್ಬೇಕಾಗತ್ತೆ. ಇದನ್ನ ಯಾಕೆ ಮಾಡ್ತೀವಿ ಅಂದ್ರೆ, ಇನ್ ಆರ್ಡರ್ ಟು ಗೆಟ್ ದಿ ಯೂನಿಫಾರ್ಮ್ ಕಾನ್ಸಂಟ್ರೇಷನ್. ಇರುವಂತ ಸೊಲ್ಯೂಷನ್ ಅಲ್ಲಿ ಎಲ್ಲಾ ಸೊಲ್ಯೂಷನ್ ಸೇಮ್ ಕಾನ್ಸಂಟ್ರೇಷನ್ ಇರಲಿ ಅಂತ ನಾವು ಮಾಡ್ತೀವಿ. ಸೊಲ್ಯೂಷನ್ ಮಾಡಿಟ್ಕೊಳ್ತಾರೆ. ಇದು ಫಸ್ಟ್ ಪಾರ್ಟ್ ಮುಗಿತು. ಅದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಮೊಲಾರಿಟಿನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದಾದ್ಮೇಲೆ ನೀವೇನ್ ಮಾಡ್ತೀರಾ ಅಂದ್ರೆ, ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಡೂಯಿಂಗ್ ದಿ ಟೈಟ್ರೇಷನ್. ಟೈಟ್ರೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು, ಬ್ಯೂರೆಟ್ ಬೇಕು, ಪಿಪೆಟ್ ಬೇಕು, ಕೋನಿಕಲ್ ಫ್ಲಾಸ್ಕ್ ಬೇಕು. ಸೊ ಪಿಪೆಟ್, ಕೋನಿಕಲ್ ಫ್ಲಾಸ್ಕ್ ಎಲ್ಲ ಆಲ್ರೆಡಿ ವಾಶ್ ಮಾಡಿದಿರಾ. ಈಗ ಏನ್ ಮಾಡ್ಬೇಕು, ರಿನ್ಸ್ ಮಾಡ್ಬೇಕು. ಹೇಗೆ, ಏನಕ್ಕೆ ರಿನ್ಸ್ ಮಾಡ್ಬೇಕು, ಅದ್ರಲ್ಲಿ ಏನಾದ್ರು ವಾಟರ್ ಇದ್ರೆ ವಾಟರ್ನ ರಿಮೂವ್ ಮಾಡೋದಕ್ಕೆ, ಅಥವಾ ಅದ್ರೊಳಗಡೆ ಬೇರೆ ಯಾವ್ದಾದ್ರು ಸೊಲ್ಯೂಷನ್ಸ್ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ, ಅದನ್ನ ತೆಗೆಯೋದಕ್ಕೋಸ್ಕರ ನಾವು ರಿನ್ಸಿಂಗ್ ಮಾಡ್ತೀವಿ. ಸೊ ಬ್ಯೂರೆಟ್ ಅಲ್ಲಿ ಯಾವ ಸೊಲ್ಯೂಷನ್ ತಗೊಳ್ತಿರಲ್ಲ ಅದರಿಂದಾನೇ ಬ್ಯೂರೆಟ್ ನ ರಿನ್ಸ್ ಮಾಡ್ತೀರಾ. ಪಿಪೆಟ್ ಅಲ್ಲಿ ಯಾವ ಸೊಲ್ಯೂಷನ್ ತಗೊಳ್ತಿರಲ್ಲ ಅದರಿಂದಾನೇ ಪಿಪೆಟ್ ನ ರಿನ್ಸ್ ಮಾಡ್ತೀರಾ. ಒನ್ ಮೋರ್ ಮಿಸ್ಟೇಕ್ ಜನರಲಿ ಸ್ಟೂಡೆಂಟ್ ವಿಲ್ ಡು, ಆ ರಿನ್ಸ್ ಮಾಡೋದನ್ನ ಮತ್ತೆ ಅದಕ್ಕೆ ಹಾಕಂಗಿಲ್ಲ, ಅದನ್ನ ನೀವು ಸಿಂಕ್ ಹಾಕ್ಬೇಕು. ಹಾಗಾಗಿ ಯು ಆರ್ ಗೋಯಿಂಗ್ ಟು ಟೇಕ್ ವೆರಿ ಮಿನಿಮಮ್ ಅಮೌಂಟ್ ಆಫ್ ದಿ ಸೊಲ್ಯೂಷನ್ ಟು ರಿನ್ಸ್. ಈಗ ಬ್ಯೂರೆಟ್ ನ ರಿನ್ಸ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಆ ನಾಸಲ್ ಇರುತ್ತಲ್ಲ ಪಾರ್ಟ್, ಬ್ಯೂರೆಟ್ ಅಲ್ಲಿ ಕೆಳಗಡೆ ಪಾರ್ಟ್ ಇರುತ್ತಲ್ಲ, ಅದಕ್ಕೆ ನಾಸಲ್ ಪಾರ್ಟ್ ಅಂತ ಹೇಳ್ತೀವಿ. ಆ ನಾಸಲ್ ಪಾರ್ಟ್ನು ವಾಶ್ ಆಗ್ಬೇಕು. ಜೊತೆಗೆ ನಿಮ್ಗೆ 0 ತನಕ 50 ml ಬ್ಯೂರೆಟ್ ನ ಕೊಟ್ರೆ ಆ 0 ತನಕ ನಿಮ್ದು ಸೊಲ್ಯೂಷನ್ಸ್ ಹೋಗ್ಬೇಕು. ಟಿಲ್ಟ್ ಮಾಡ್ಕೊಂಡು ಸ್ಲೋಲಿ ನೀವೇನ್ ಮಾಡ್ಕೋಬೇಕಾಗತ್ತೆ, ಯು ಹ್ಯಾವ್ ಟು ಬ್ರಿಂಗ್ ದಟ್ ಸೊಲ್ಯೂಷನ್ ಟು ಟಿಲ್ 0 ಮಾರ್ಕ್ ಇರೋ ತನಕ ತಗೊಂಡು ಅದನ್ನ ನೀವು ರಿನ್ಸ್ ಮಾಡಿ ಈಚೆ ಕಡೆ ಚೆಲ್ಬೇಕು. ಅದನ್ನ ಮತ್ತೆ ಬೀಕರ್ ಒಳಗಡೆನೆ ಹಾಕೊಳ್ಳೋ ಹಾಗಿಲ್ಲ. ಸೊ ಅದನ್ನ ನೀವು ಚೆಲ್ಬೇಕಾಗತ್ತೆ. ಅದಾದ್ಮೇಲೆ ನೀವೇನ್ ಮಾಡ್ತೀರಾ, ಕಂಪ್ಲೀಟ್ಲಿ ಫಿಲ್ ಮಾಡ್ತೀರಾ. ಫಿಲ್ ಮಾಡ್ಬೇಕಾದ್ರೆ ನಾಸಲ್ ಪಾರ್ಟ್ ಏನಿದೆಯಲ್ಲ, ನಾಸಲ್ ಪಾರ್ಟ್ ನು ಫಿಲ್ ಮಾಡ್ಬೇಕು. ನೆಕ್ಸ್ಟ್ ಲೋಯರ್ ಮಿನಿಸ್ಕಸ್ ಮತ್ತೆ ನಿಮ್ ಸೊಲ್ಯೂಷನ್ ಕೋಇನ್ಸೈಡ್ ಆಗ್ಬೇಕು. ಅಗೇನ್ ಇಲ್ಲಿ ಒನ್ ಮೋರ್ ಥಿಂಗ್. ಸೊ ನೀವು ಯಾವ ತರ ಸೊಲ್ಯೂಷನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ, ಕಲರ್ಡ್ ಸೊಲ್ಯೂಷನ್ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಲೋಯರ್ ಮಿನಿಸ್ಕಸ್ ಕಾಣಿಸೋದೇ ಇಲ್ಲ, ವಿಸ್ಕಸ್ ಲಿಕ್ವಿಡ್ ಆಗಿತ್ತು ಅಂತಂದ್ರೆ ಅವಾಗ ನೀವೇನ್ ಮಾಡ್ಬೇಕಾಗತ್ತೆ, ಅಪ್ಪರ್ ಮಿನಿಸ್ಕಸ್ ತಗೊಳ್ತೀರಾ. ಫಾರ್ ಎಕ್ಸಾಂಪಲ್ KMnO4 ಸೊಲ್ಯೂಷನ್ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ. KMnO4 ಸೊಲ್ಯೂಷನ್ ಅಲ್ಲಿ ನನಗೆ ಲೋಯರ್ ಮಿನಿಸ್ಕಸ್ ಕಾಣಲ್ಲ, ಅವಾಗ ಅಪ್ಪರ್ ಮಿನಿಸ್ಕಸ್ ತಗೋಬೇಕು. ಆಯ್ತಾ. ನಾನು
K2Cr2O7 ತಗೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಪೊಟ್ಯಾಷಿಯಂ ಡೈಕ್ರೋಮೇಟ್ ಕಲರ್ ಸೊಲ್ಯೂಷನ್, ಬಟ್ ಅದು ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಇದೆ, ಲೋಯರ್ ಮೆನಿಸ್ಕಸ್ ನಿಮಗೆ ಕಾಣುತ್ತೆ. ಹಂಗಾಗಿ ನೀವೇನ್ ಮಾಡ್ಕೋಬಹುದು, ಲೋಯರ್ ಮೆನಿಸ್ಕಸ್ ನ ಚೆಕ್ ಮಾಡ್ಕೋಬಹುದು. ಸೊ ನೋಡ್ಕೋಬೇಕು ನೀವು ಯಾವ ತರ ಅಪ್ಪರ್ ಮೆನಿಸ್ಕಸ್ ತಗೋಬೇಕಾ, ಲೋಯರ್ ಮೆನಿಸ್ಕಸ್ ತಗೋಬೇಕಾ. ಕಲರ್ ಸೊಲ್ಯೂಷನ್ ಟ್ರಾನ್ಸ್ಪರೆಂಟ್ ಆಗಿತ್ತು, ಕಲರ್ಲೆಸ್ ಸೊಲ್ಯೂಷನ್ ಅಂದ್ರೆ ನೀವೇನ್ ಮಾಡ್ಬೇಕು, ಲೋಯರ್ ಮೆನಿಸ್ಕಸ್ ಅಂಡ್ ದಟ್ ಮಾರ್ಕ್ ಶುಡ್ ಕೋಇನ್ಸೈಡ್. ಡಾರ್ಕ್ ಆಗಿತ್ತು ಸೊಲ್ಯೂಷನ್ ಅಂಡ್ ಲೋಯರ್ ಮೆನಿಸ್ಕಸ್ ಕಾಣಿಸಲ್ಲ ಅಂದಾಗ ಅದಕ್ಕೆ ಅಪ್ಪರ್ ಮೆನಿಸ್ಕಸ್ಗೆ ನೀವು ಅದನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾಸಲ್ ಪಾರ್ಟ್ ಫಿಲ್ ಮಾಡ್ಬೇಕಾಗತ್ತೆ. 0 ಅಂತಾನೆ ನೀವು ಕಂಪ್ಲೀಟ್ಲಿ 0 ತನಕ ನೀವು ಫಿಲ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಪಿಪೆಟ್ ನ ತಗೊಂಡು ಪಿಪೆಟ್ ನ ನೀವೇನ್ ಮಾಡ್ಬೇಕಾಗತ್ತೆ, ರಿನ್ಸ್ ಮಾಡ್ಬೇಕಾಗತ್ತೆ. ಪಿಪೆಟ್ ಅಲ್ಲಿ ಯಾವ ಸೊಲ್ಯೂಷನ್ ತಗೊಳ್ತೀರಾ ಆ ಸೊಲ್ಯೂಷನ್ ಇಂದ ಪಿಪೆಟ್ ನ ರಿನ್ಸ್ ಮಾಡ್ಬೇಕಾಗತ್ತೆ. ರಿನ್ಸ್ ಮಾಡಿದ್ರೆ ಮತ್ತೆ ನೀವೇನ್ ಮಾಡ್ಬೇಕು, ಸಿಂಕ್ ಗೆ ಹಾಕ್ಬೇಕು. ಯಾವುದೇ ಕಾರಣಕ್ಕೆ ಅನದರ್ ಥರ್ಡ್ apparatus that you are going to use for titration, that is ಸ್ಟ್ಯಾಂಡರ್ಡ್ ಇದು ಕೋನಿಕಲ್ ಫ್ಲಾಸ್ಕ್ ನ ಯಾವುದೇ ಕಾರಣಕ್ಕೂ ನೀವು ರಿನ್ಸ್ ಮಾಡಬಾರ್ದು. ಜಸ್ಟ್ ಯು ಆರ್ ಗೋಯಿಂಗ್ ಟು ವಾಶ್ ಇಟ್. ಅಲ್ಲಿರುವಂತ ನೀರೆಲ್ಲ ರಿಮೂವ್ ಮಾಡಿ ಎಷ್ಟು ಬೇಕೋ ಅಷ್ಟು ಪಿಪೆಟ್ ಮಾಡ್ಕೊಳ್ಳಿ. while pipetting out you have to be very very cautious. ನೀವು ಯಾವಾಗ 4 ಫಿಂಗರ್ ನ ಯೂಸ್ ಮಾಡಬೇಕು, ತಮ್ ನ ಯೂಸ್ ಮಾಡಬಾರ್ದು. ಆ ಮಾರ್ಕ್ ಏನಿರ್ತಲ್ಲ ಆ ಮಾರ್ಕ್ಗಿನ್ನ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಸ್ಲೋಲಿ ಅದನ್ನ ಟೇಕ್ ಟು ಯುವರ್ ಐ ಲೆವೆಲ್. ಬ್ಯೂರೆಟ್ ಫಿಲ್ ಮಾಡ್ಬೇಕಾದ್ರೂ ಅಷ್ಟೇ, ಪಿಪೆಟ್ ಮಾಡ್ಬೇಕಾದ್ರೂ ಅಷ್ಟೇ, ಟೇಕ್ ಟು ಯುವರ್ ಐ ಲೆವೆಲ್ಗೆ ಇಟ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಆ ಮಾರ್ಕ್ ಲೋಯರ್ ಮೆನಿಸ್ಕಸ್ ಮತ್ತೆ ಆ ಮಾರ್ಕ್ ಕೋಯಿನ್ಸೈಡ್ ಆಗಿ ಗಟ್ಟಿಯಾಗಿ ಇಟ್ಕೊಂಡು ದೆನ್ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಇಟ್ ಎ ಸ್ಟ್ಯಾಂಡರ್ಡ್ ಫ್ಲಾಸ್ಕ್. ದೆನ್ ಯು ಆರ್ ಗೋಯಿಂಗ್ ಟು ಫಿಕ್ಸ್ ಇಟ್ ಎ ಕೋನಿಕಲ್ ಫ್ಲಾಸ್ಕ್. ಅದನ್ನ ಪ್ರಿಪೇರ್ ಮಾಡೋದನ್ನ ಕೋನಿಕಲ್ ಫ್ಲಾಸ್ಕ್ಗೆ ಹಾಕ್ತಾ ಹೋಗ್ತೀರಾ. ಇಲ್ಲಿ ಇನ್ನೊಂದು ಏನು ನೀವು ಪ್ರಿಕಾಷನ್ ತಗೋಬೇಕು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಪಿಪೆಟ್ ಮಾಡ್ಬೇಕಾದ್ರೆ ಆ ಬಲ್ಬ್ ಇರುತ್ತಲ್ಲ, ಅಂದ್ರೆ ಒಂದು ಬಲ್ಜ್ ಆಗಿರೋ ಪೋರ್ಷನ್ ಇರುತ್ತಲ್ಲ ನಿಮ್ ಪಿಪೆಟ್ ಅಲ್ಲಿ, ಅದನ್ನ ನೀವು ಹಿಡಿಬಾರ್ದು. ನೀವು ಐ ಡೋಂಟ್ ನೋ ವೆದರ್ ಯು ಅಬ್ಸರ್ವ್ ಇಟ್ ಆರ್ ನಾಟ್, ಆ ಪಿಪೆಟ್ ಮೇಲೆ 25 ಡಿಗ್ರಿ ಸೆಂಟಿಗ್ರೇಡ್ಗೆ ಅಂತ ಮಾಡಿರ್ತಾರೆ. ನೀವು ಗಟ್ಟಿಯಾಗಿ ಹಿಡಿದಾಗ, ಪಿಪೆಟ್ ನ ಗಟ್ಟಿಯಾಗಿ ಹಿಡಿದಾಗ ಏನಾಗುತ್ತೆ ಅಂದ್ರೆ, ಬಲ್ಬ್ ಆಫ್ ದಿ ಪಿಪೆಟ್ ನ ಗಟ್ಟಿಯಾಗಿ ಹಿಡಿದಾಗ ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಎಕ್ಸ್ಪೆನ್ಷನ್ ಆಗುತ್ತೆ. ಆ ವಾಲ್ಯೂಮ್ 25 ml ಇರಲ್ಲ ಅಥವಾ 10 ml ಇರಲ್ಲ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಪಿಪೆಟ್ ಮಾಡ್ಬೇಕಾದ್ರೆ ಆ ಬಲ್ಬ್ ಏನಿದೆಯಲ್ಲ ಬಲ್ಬ್ ನ ಹಿಡಿಯುವಾಗಿಲ್ಲ. ಯು ಆರ್ ಗೋಯಿಂಗ್ ಟು ಹೋಲ್ಡ್ ಎಬೋ ಆರ್ ಬಿಲೋ ದಿ ಬಲ್ಬ್. ಆ ಬಿಲೋ ಅಥವಾ ಕೆಳಗಡೆ ಇಟ್ಕೋಬೇಕು. ಅದು ಯಾವುದೇ ಕಾರಣಕ್ಕೆ ಬಲ್ಬ್ ಇಟ್ಕೊಂಡು ನೀವು ಪಿಪೆಟ್ ಮಾಡಂಗಿಲ್ಲ. ಅಂಡ್ ಸೆಕೆಂಡ್ ಒನ್, ಯು ಆರ್ ಗೋಯಿಂಗ್ ಟು ಯೂಸ್ ದಿ 4 ಫಿಂಗರ್ ಗಟ್ಟಿಯಾಗಿ ಇಟ್ಕೋಬೇಕು. ಸೊಲ್ಯೂಷನ್ ಕೆಳಗಡೆ ಬರಬಾರ್ದು ಅಂತಂದ್ರೆ ಅದೇನಾಗಿರ್ಬೇಕು, ಡ್ರೈ ಆಗಿರ್ಬೇಕು. ಯಾವುದೇ ಕಾರಣಕ್ಕೆ ಸೊಲ್ಯೂಷನ್ ಒಳಗಡೆ ತಗೋಬೇಡಿ, ಬಾಯೊಳಗಡೆ ತಗೋಬೇಡಿ. ಆ ಮಾರ್ಕ್ ಎಲ್ಲಿದೆ ನೋಡ್ಕೊಳ್ಳಿ, ಮಾರ್ಕ್ ಇಂದ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಗಟ್ಟಿಯಾಗಿ ಇಟ್ಕೊಂಡು ಸ್ಲೋಲಿ ಲೀವ್ ದಟ್ ಟೇಕಿಂಗ್ ಇನ್ ಟು ಯುವರ್ ಐ ಲೆವೆಲ್ ಇಟ್ಕೊಂಡು ಅದನ್ನ ಬಿಡ್ಬೇಕಾಗತ್ತೆ. ಓಕೆ, ಈಗ ನಾನು ಟ್ರಾನ್ಸ್ಫರ್ ಮಾಡಿದೆ. ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಕೋನಿಕಲ್ ಫ್ಲಾಸ್ಕ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಕೋನಿಕಲ್ ಫ್ಲಾಸ್ಕ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ಆ ಕೋನಿಕಲ್ ಫ್ಲಾಸ್ಕ್ ನ ಟಿಲ್ಟ್ ಮಾಡ್ಕೊಂಡು ಸ್ಲೋಲಿ ಏನ್ ಮಾಡ್ಬೇಕಾಗತ್ತೆ, 1 or 2 ಟೈಮ್ಸ್ ಈ ತರ ಏನ್ ಮಾಡ್ಬೇಕಾಗತ್ತೆ, ಟ್ಯಾಪ್ ಮಾಡ್ಬೇಕಾಗತ್ತೆ. ಜೆಂಟ್ಲಿ ಟ್ಯಾಪ್ ಮಾಡ್ಬೇಕು. ಜೋರಾಗಿ ಏನಾದ್ರು ಹೊಡೆದ್ರೆ ನಿಮ್ದು ಟಿಪ್ ಆಫ್ ದಿ ಬ್ಯೂರೆಟ್ ಏನಾಗುತ್ತೆ, ಟಿಪ್ ಆಫ್ ದಿ ಪಿಪೆಟ್ ಏನಾಗುತ್ತೆ, ಹೋಗ್ಬಿಡುತ್ತೆ. ಅದು ಹೋಯ್ತು ಅಂದ್ರೆ ಅಗೇನ್ ನಿಮ್ಗೆ ಮತ್ತೆ ನೀವು ಏನಾದ್ರು ಫಸ್ಟ್ ಟ್ರಯಲ್ ಮಾಡ್ಬಿಟ್ಟಿದ್ದೀರಾ, ಆಲ್ರೆಡಿ ಸೆಕೆಂಡ್ ಟ್ರಯಲ್ ಹೋಗಿದ್ದೀರಾ ಅಂದ್ರೆ ಮತ್ತೆ ಎಲ್ಲ ವ್ಯಾಲ್ಯೂಸ್ ಎಲ್ಲ ಗಡ್ಬಡ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮ್ದು ಆಪರೇಟರ್ಸ್ ಏನಿದೆಯಲ್ಲ ಎಕ್ಸಾಮ್ ಅಂದ್ರೆ ನೀವು 3 ಟ್ರಯಲ್ ಆಗೋ ತನಕ ನೀವ್ ಏನ್ ಮಾಡ್ಕೋಬೇಕಾಗತ್ತೆ, ಆಪರೇಟರ್ಸ್ ನ ನೀಟಾಗಿ ಕಾಯ್ಕೋಬೇಕಾಗತ್ತೆ. ಇಲ್ಲಂದ್ರೆ ಏನಾಗುತ್ತೆ, ಯಾವ್ದೊಂದು ಬ್ಯೂರೆಟ್ ಮಾಡ್ತಾ ಇದ್ದೀರಾ, ಒಂದ್ ಫಸ್ಟ್ ಟ್ರಯಲ್ ಆಗಿದೆ, ಸೆಕೆಂಡ್ ಟ್ರಯಲ್ ಆಗಿದೆ, ಥರ್ಡ್ ಟ್ರಯಲ್ ಮಾಡ್ತಾ ಇದ್ದಾರೆ, ಬ್ಯೂರೆಟ್ ಹೊಡೆದೋಯ್ತು, ಕೈ ತಪ್ಪೋಯ್ತು, ಏನು ಮಾಡಕ್ಕಾಗಲ್ಲ. ಗ್ಲಾಸ್ ಆಪರೇಟರ್ ಹೊಡೆದು ಹೋಗ್ಬೋದು. ಹೊಡೆದು ಹೋಯ್ತು ಅಂತ ಇಟ್ಕೊಂಡ ಅವಾಗ ಏನಾಗುತ್ತೆ, ಫಸ್ಟ್ 2 ನಲ್ಲಿ ಟೈಟ್ರೇಷನ್ಸ್ ನ ಇನ್ನೊಂದು ಇಮಿಡಿಯೇಟ್ಲಿ ನಿಮ್ಗೆ ಆಲ್ಟರ್ನೇಟಿವ್ ಇಟ್ಟಿರ್ತಾರೆ. ಲ್ಯಾಬ್ ಅಸಿಸ್ಟೆಂಟ್ ಇನ್ನೊಂದು ಬ್ಯೂರೆಟ್ ನ ನಿಮ್ಗೆ ಕೊಡ್ತಾರೆ, ನೀವು ಸೊಲ್ಯೂಷನ್ ತಗೊಳ್ತೀರಾ, ಮಾಡ್ಕೊಂಡು ಹೋಗ್ತೀರಾ. ಆದ್ರೆ ಫಸ್ಟ್ 2 ಟ್ರಯಲ್ ಬೇರೆ ಆಪರೇಟರ್ಸ್ ಮಾಡಿದ್ರ, ಇದನ್ನ ಬೇರೆ ಆಪರೇಟರ್ಸ್ ಮಾಡಿದಾಗ ದೇರ್ ಮೇ ಬಿ ಚಾನ್ಸಸ್ ಆಫ್ ಎರರ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಆಗ್ಬಹುದು. ಅದೇ ತರ ಪಿಪೆಟ್ ಇದೆ ಅಂತ ಇಟ್ಕೊಳ್ಳೋಣ. ಕರೆಕ್ಟ್ ಆಗಿ ಇಟ್ಕೊಳ್ದಲ್ಲ, ಟೇಬಲ್ ಮೇಲೆ ಇಟ್ಕೊಳ್ದಲ್ಲ ಏನಾಗ್ಬೋದು, ಅದು ರೋಲ್ ಆಗಿ ಕೆಳಗಡೆ ಬೀಳ್ಬೋದು. ಅದು ಕೆಳಗಡೆ ಬೀಳ್ದಾಗ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇನ್ನೊಂದು ಟ್ರಯಲ್ಗೆ ನೀವು ಇನ್ನೊಂದು ಪಿಪೆಟ್ ನ ಯೂಸ್ ಮಾಡಿದ್ರಿ ಅಂದ್ರೆ ಅಲ್ಲಿ ಇನ್ಸ್ಟ್ರೂಮೆಂಟಲ್ ಎರರ್ ಬರುವಂತ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವು ಅದೇ ಆಪರೇಟರ್ಸ್ ಯೂಸ್ ಮಾಡ್ಕೊತಾ ಇರ್ತೀವಲ್ಲ, ಅದನ್ನ ನಾವು ನೀಟಾಗಿ ಇಟ್ಕೋಬೇಕಾಗತ್ತೆ. ಅದು ಬೀಳದೆ ಇರೋಗೆ ಅದರ ಸಪೋರ್ಟ್ ಕೊಟ್ಟು ಅದನ್ನ ನಾವು ಉಳಿಸ್ಕೋಬೇಕಾಗತ್ತೆ. ಅದನ್ನ ಮಾಡ್ಬೇಕು. ಎರಡನೇದನ್ನ ಹೇಳಿದೆ, ಟಿಪ್ ಏನಿರುತ್ತಲ್ಲ, ಸ್ಲೋಲಿ ಏನ್ ಮಾಡ್ತೀರಾ, ಕೋನಿಕಲ್ ಫ್ಲಾಸ್ಕ್ ನ ಟಿಲ್ಟ್ ಮಾಡ್ಕೊಂಡು ಸ್ಲೋಲಿ ಈ ತರ 2 ಸಲ ಅಥವಾ 3 ಸಲ ಜೆಂಟಲ್ ಆಗಿ ಟಿಪ್ ಮಾಡ್ತೀರಾ. ಇದು ಒಂದ್ ಮೆಥಡ್.
ಇಲ್ಲ ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ ಅದ್ ಮಾಡಿದ್ರೆ ಏನಾಗುತ್ತೆ, ಒಂದು ಡ್ರಾಪ್ ಉಳ್ಕೊಂಡಿರುತ್ತೆ. ಇಲ್ಲ ನನಗೆ ಆ ಡ್ರಾಪ್ನು ಬೇಕು ಅಂತಂದ್ರೆ ದೇರ್ ಇಸ್ ಅನ್ ಅದರ್ ಮೆಥಡ್. ಅಗೇನ್ ಇದನ್ನ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ 2 ಮೆಥಡ್ ಇದೆ. ನನ್ಗೆ ಗೊತ್ತಿಲ್ಲ ನಿಮ್ ಟೀಚರ್ಸ್ಗಳು ಯಾವ ಮೆಥಡ್ ಹೇಳ್ಕೊಟ್ಟಿದಾರೋ ಅಂತ. ಒಂದು ಮೆಥಡ್ ಅಥವಾ ಜನರಲ್ ಆಗಿ ಮಾಡುವಂತ ಮೆಥಡ್ ಏನು, ಟಿಲ್ಟ್ ಮಾಡ್ಕೊಂಡು ಅದನ್ನ 1-2 ಸಲ ಈ ತರ ಟ್ಯಾಪ್ ಮಾಡಿ ಅಂತ ಹೇಳ್ತಾರೆ. ಟ್ಯಾಪ್ ಮಾಡಿದ್ರೆ ಅದ್ರಲ್ಲಿ ಒಂದು ಡ್ರಾಪ್ ಇರುತ್ತೆ. ವಿತ್ ದಟ್ 1 ಡ್ರಾಪ್ ಇಟ್ ಇಸ್ 25 ml. ಸೇಮ್ ಪ್ರೊಸೀಜರ್ ಸೆಕೆಂಡ್ ಟ್ರಯಲ್ಗೂ ಮಾಡ್ತಾ ಇದ್ದೀರಾ, ಸೇಮ್ ಪ್ರೊಸೀಜರ್ ಥರ್ಡ್ ಟ್ರಯಲ್ಗೂ ಮಾಡ್ತಾ ಇದ್ದೀರಾ ಅಂದ್ರೆ ಯಾವುದೇ ರೀತಿ ಎರರ್ ಆಗಲ್ಲ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನ್ ಮಾಡ್ಬೋದು ಅಂತಂದ್ರೆ ಅಪ್ಲಿಕೇಶನ್ ಆಫ್ ದಿ ಬಾಯ್ಲ್ಸ್ ಲಾ. ನಾನೇನ್ ಮಾಡ್ತೀನಿ ಅಂತಂದ್ರೆ ಆ ಟಿಪ್ ನಾನೇನ್ ಹೇಳಿದೆ, ಬಲ್ಬ್ ಆಫ್ ದಿ ಪಿಪೆಟ್ ಅಂತ ಹೇಳಿದ್ನಲ್ಲ, ಅದನ್ನ ಟೈಟ್ ಆಗಿ ಹೋಲ್ಡ್ ಮಾಡಿ ನೀವು 4 ಫಿಂಗರ್ ಇಟ್ಕೊಂಡು ಟೈಟ್ ಆಗಿ ಅದನ್ನ ಹೋಲ್ಡ್ ಮಾಡಿದ್ರೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ. ಆ ಒಂದು ಡ್ರಾಪ್ ಏನಿದೆಯಲ್ಲ ಕೆಳಗಡೆಗೆ ಬೀಳುತ್ತೆ, ಒಂದು ಡ್ರಾಪ್ನು ಉಳಿಯೋದಿಲ್ಲ. ಆ ಮೆಥಡ್ ಬೇಕಾದ್ರೆ ನಾನು ಫಾಲೋ ಮಾಡ್ಬೋದು. ಎರಡನೇ ಮೆಥಡ್ ಮತ್ತೊಂದ್ಸಲ ಹೇಳ್ತೀನಿ. ನೀವು ಅಂದ್ರೆ ಏನು, ಆ ಒಂದು ಡ್ರಾಪ್ ಏನಿದೆಯಲ್ಲ ಆ ಡ್ರಾಪ್ ನಾನು ಉಳಿಸ್ಕೊಳ್ತೀನಿ, ಆ ಡ್ರಾಪ್ ನಾನು ಕೊನಿಕಲ್ ಫ್ಲಾಸ್ಕ್ಗೆ ಹಾಕ್ಬಿಡ್ತೀನಿ ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಆ ಬಲ್ಬ್ ಏನಿರುತ್ತಲ್ಲ ಬಲ್ಬ್ ನ ಟೈಟ್ ಆಗಿ ಹಿಡಿಬೇಕು ಒಂದ್ ಕೈ. ಇನ್ನೊಂದ್ ಕೈಯಲ್ಲಿ ಏನ್ ಮಾಡ್ಬೇಕು, ನಿಮ್ದು 4 ಫಿಂಗರ್ ಇಟ್ಕೊಂಡು ಅದು ಮೌತ್ ಆಫ್ ದಿ ಪಿಪೆಟ್ ಏನಿರುತ್ತಲ್ಲ ಅದನ್ನ ಹೋಲ್ಡ್ ಮಾಡ್ಬೇಕು ಟೈಟ್ಲಿ, ಏನ ಹೋಗ್ದಂಗೆ ತಡಿಬೇಕು. ಅವಾಗ ಏನಾಗುತ್ತೆ, ಆ ಒಂದು ಡ್ರಾಪ್ ಯಾವ್ದಿರುತ್ತಲ್ಲ ಆ ಒಂದು ಡ್ರಾಪ್ ಏನಾಗುತ್ತೆ ಕೆಳಗಡೆಗೆ ಬೀಳುತ್ತೆ. ಸೇಮ್ ಪ್ರೊಸೀಜರ್ ಯು ಆರ್ ಗೋಯಿಂಗ್ ಟು ಫಾಲೋ ಫಾರ್ ಆಲ್ ದಿ 3 ಟೈಟ್ರೇಷನ್ಸ್. ಐದರ್ ನೀವು ಟ್ಯಾಪ್ ಮಾಡೋ ಮೆಥಡ್ ಯೂಸ್ ಮಾಡಿ ಅಥವಾ ಡ್ರಾಪ್ ಮಾಡೋದು ಈ ತರ ಹೋಲ್ಡ್ ಮಾಡಿ ಡ್ರಾಪ್ ಮಾಡೋ ಮೆಥಡ್ ಆದ್ರೆ ಯೂಸ್ ಮಾಡಿ. ಯಾವ ಮೆಥಡ್ ಯೂಸ್ ಮಾಡ್ತಿರಲ್ಲ ಸೇಮ್ ಮೆಥಡ್ ಯು ಆರ್ ಗೋಯಿಂಗ್ ಟು ಫಾಲೋ ಫಾರ್ ಅದರ್ ಟೈಟ್ರೇಷನ್ಸ್ ಆಲ್ಸೋ. ಆಯ್ತು, ಹಾಕಿದ್ವಿ. ಅದಕ್ಕೇನು ಸಲ್ಫ್ಯೂರಿಕ್ ಆಸಿಡ್ ಹಾಕಿ ಅಂತ ಹೇಳಿರ್ತಾರೋ ಅಥವಾ ಇಂಡಿಕೇಟರ್ ಹಾಕಿ ಅಂತ ಹೇಳಿರ್ತಾರೋ ಏನ್ ಹೇಳಿರ್ತಾರೋ ಅದನ್ನ ಹಾಕ್ಬಿಟ್ಟು ನೀವೇನ್ ಮಾಡ್ತೀರಾ, ಟೈಟ್ರೇಷನ್ ಮಾಡ್ತೀರಾ. ಫಸ್ಟ್ ಟೈಟ್ರೇಷನ್ ಇಸ್ ಆಲ್ವೇಸ್ ಅ ರಫ್ ಟೈಟ್ರೇಷನ್, ಅದಕ್ಕೆ ಪೈಲಟ್ ಟೈಟ್ರೇಷನ್ ಅಂತ ಹೇಳ್ತಾರೆ. ಯೂಶಲಿ ಏನೇನ್ ಹೇಳ್ತಾರೆ, 1 ml ಹಾಕೊಂಡು ಬನ್ನಿ. ನಿಮ್ಗೆ 10 ml ಪಿಪೆಟ್ ಕೊಡೋದಕ್ಕೋಸ್ಕರ. ಸೊ ನಿಮ್ಗೆ ರೇಂಜ್ ಎಷ್ಟು ಬರುತ್ತೆ ಅಂದ್ರೆ ಅರೌಂಡ್ 10 ml ಅಲ್ಲಿ ನಿಮ್ಗೆ ಬ್ಯೂರೆಟ್ ರೀಡಿಂಗು ಬರ್ತಾ ಹೋಗ್ಬೇಕು. ಸೊ ನೀವೇನ್ ಮಾಡ್ತೀರಾ, 1 ml ಹಾಕಿದ್ರಿ, 2 ml ಹಾಕಿದ್ರಿ, 5 ml ಹಾಕಿದ್ರಿ, 6 ml ಹಾಕಿದ್ರಿ, ಕಲರ್ ಬರ್ತಾ ಇಲ್ಲ. 9 ml ಹಾಕಿದ್ರಿ, ಕಲರ್ ಬರುತ್ತೆ. 10 ml ಹಾಕಿದ ತಕ್ಷಣ ನಿಮ್ಗೆ ಏನಾಯ್ತು, ಕಲರ್ ಆಯ್ತು. ಅಂದ್ರೆ ಪೈಲಟ್ ಟೈಟ್ರೇಷನ್ ರಫ್ ಟೈಟ್ರೇಷನ್ ಏನಿದೆಯಲ್ಲ ಅದನ್ನ ನೋ ನೀಡ್ ಟು ಡೂ ಡ್ರಾಪ್ ವೈಸ್ 1 ml ನೀವು ಹಾಕೊಳ್ತಾ ಬರ್ಬೇಕು. 9 ml ಹಾಕ್ತೆ, ಐ ಆಮ್ ನಾಟ್ ಗೆಟಿಂಗ್ ಎನಿ ಕಲರ್. 10 ml ಹಾಕ್ತೆ, ಇಮಿಡಿಯೇಟ್ಲಿ ಐ ಗಾಟ್ ವೆರಿ ಡಾರ್ಕ್ ಕಲರ್. ಸೊ ನನ್ನ ರೇಂಜ್ ಏನು, ನನ್ನ ಟೈಟ್ರೇಷನ್ ರೇಂಜ್ ಏನು, ಬಿಟ್ವೀನ್ 9 and 10. ಸೊ ಸೆಕೆಂಡ್ ಟ್ರಯಲ್ ಏನ್ ಮಾಡ್ತೀರಾ, ಮತ್ತೆ ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಳ್ತೀರಾ, ಏನೇನ್ ಹಾಕ್ಬೇಕೋ ಎಲ್ಲ ಹಾಕ್ತೀರಾ, ಹೀಟ್ ಮಾಡೋದಿದ್ರೆ ಹೀಟ್ ಮಾಡ್ತೀರಾ. ಆಮೇಲೆ ಏನ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಆಲ್ರೆಡಿ ರೇಂಜ್ ಗೊತ್ತಾಗಿದೆ. ಅಪ್ ಟು 9 ml ಐ ಆಮ್ ನಾಟ್ ಗೋಯಿಂಗ್ ಟು ಗೆಟ್ ದಿ ಎಂಡ್ ಪಾಯಿಂಟ್. 10 ಅಂದ್ರೆ ಬಿಟ್ವೀನ್ ನಿಮ್ ರೇಂಜ್ ಏನು 9 and 10 ಮಧ್ಯದಲ್ಲಿ ಇದೆ. ಸೊ ಅಪ್ ಟು 8.5 ನೀವು ಏನ್ ಮಾಡ್ಬೋದು, ಹಾಕ್ಬೋದು ಫಾಸ್ಟ್ ಆಗಿ 2 ml 3 ml ಹಾಕೊಂಡು ಶೇಕ್ ಮಾಡ್ಕೊಂಡು ಹಾಕೊಳ್ತಾ ಹೋಗ್ಬೋದು. while shaking also each and every drop of the solution that is falling from the burette should enter into the conical flask. ನೀವು ಅಬ್ಸರ್ವ್ ಮಾಡ್ಬೇಕು, ಎಲ್ಲಾ ಆಪರೇಟರ್ಸ್ ಲ್ಯಾಬ್ ಅಲ್ಲಿ ಇರುವಂತದ್ದು ಇಟ್ಸ್ ಮೆಂಟ್ ವಿತ್ ಸಮ್ ಪರ್ಪಸ್. ನಮಗೆ ಬೇಕಾದಂಗೆಲ್ಲ ಅದನ್ನ ಹೆಂಗ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಆ ಪರ್ಟಿಕ್ಯುಲರ್ ಆಕ್ಟಿವಿಟಿ ಮಾಡೋದಕ್ಕೆ, ಆ ಪರ್ಟಿಕ್ಯುಲರ್ ಆಕ್ಷನ್ ಮಾಡೋದಕ್ಕೆ ಅಂತ. ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಏನ್ ಮಾಡಿದ್ದಾರೆ, ಮೌತ್ ಚಿಕ್ಕದಾಗಿದೆ, ಆಮೇಲೆ ಅದು ವೈಡ್ ಆಗಿದೆ. ಯಾಕೆಂದ್ರೆ ನಿಮ್ದು ಟಿಪ್ ಆಫ್ ದಿ ಬ್ಯೂರೆಟ್ ಏನಿದೆಯಲ್ಲ ಅದು ನ್ಯಾರೋ ಇರೋ ಪೋರ್ಷನ್ ಒಳಗಡೆ ಬಾಟಲ್ ನೆಕ್ ಒಳಗಡೆ ಹೋಗೋ ತರ ಅದು ಇರುತ್ತೆ. ಸೊ ಕರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬೇಕು, ಸೈಡ್ ಗಳಿಗೆಲ್ಲ ಹೋಗ್ದಿರೋ ತರ ನೀವು ಟೈಟ್ರೇಷನ್ ಮಾಡ್ಬೇಕು. ಎಗೇನ್ ಶೇಕ್ ಮಾಡ್ಬೇಕಾದ್ರೆ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನೀವು ಶೇಕ್ ಮಾಡ್ತಾ ಇರ್ಬೇಕಾಗತ್ತೆ. ಸ್ಲೋಲಿ ಏನ್ ಮಾಡ್ತಿದ್ರಾ, ಬಲ್ಗೈಲಿ ಶೇಕ್ ಮಾಡ್ತಿರ್ತೀರಾ, ಎಡ್ಗೈಲಿ ಏನ್ ಮಾಡ್ತಿರ್ತೀರಾ, ನೀವು ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತೀರಾ. ಲೆಫ್ಟ್ ಹ್ಯಾಂಡ್ ಅಲ್ಲಿ ನೀವ್ ಏನ್ ಮಾಡ್ತಿರ್ತೀರಾ, ಕಂಟ್ರೋಲ್ ಮಾಡ್ತಿರ್ತೀರಾ. ರೈಟ್ ಹ್ಯಾಂಡ್ ಅಲ್ಲಿ ಶೇಕ್ ನ ಮಾಡ್ತಾ ಇರ್ತೀರಾ. ಸೊ ನಿಮ್ಗೆ ಆಲ್ರೆಡಿ ರೇಂಜ್ ಗೊತ್ತಿದೆ. ಅಪ್ ಟು 9 ಐ ಆಮ್ ನಾಟ್ ಗೋಯಿಂಗ್ ಟು ಗೆಟ್, ಅಪ್ ಟು 8.5 ರನ್ ಡೌನ್, ನೋ ಪ್ರಾಬ್ಲಮ್. ಅದಾದ್ಮೇಲೆ ಏನ್ ಮಾಡಿದ್ರೆ ಸ್ಲೋಲಿ ಯು ಡೂ ಇಟ್ ಡ್ರಾಪ್ ವೈಸ್. ಫಸ್ಟ್ ಅಲ್ಲಿ ಏನ್ ಬಂತು, ನನಗೆ 10 ml ಬ್ಯೂರೆಟ್ ರೀಡಿಂಗ್ ಬಂತು. ಸೆಕೆಂಡ್ ಅಲ್ಲಿ ಏನಾಯ್ತು ಅಂದ್ರೆ 9.4 ಬಂತು. ಅಂದ್ರೆ ಏನು, ನನ್ನ ರೇಂಜ್ ಏನು 9 to 10. ಅದೇ ನನಗೆ ರೀಡಿಂಗ್ ಸೆಕೆಂಡ್ ರೀಡಿಂಗ್ ಎಲ್ಲಿ ಬರ್ತಾ ಇದೆ 9.4. ಮತ್ತೆ ಥರ್ಡ್ ರೀಡಿಂಗ್ ಮಾಡ್ಬೇಕು, ಮತ್ತೆ ಪ್ರಿಪೇರ್ ಮಾಡ್ಬೇಕು, ಮತ್ತೆ ಏನೇನ್ ಹಾಕ್ಬೇಕು ಎಲ್ಲ ಹಾಕ್ಬೇಕು. ಥರ್ಡ್ ಟ್ರಯಲ್ ನನ್ಗೆ ಏನ್ ಬರ್ಬೇಕು ಅಂದ್ರೆ ಸೇಮ್ ವಾಲ್ಯೂಮ್ ಬರ್ಬೇಕಾಗತ್ತೆ. ಇಲ್ಲೂ ಅಷ್ಟೇ 8.5 9 ತನಕ ನೀವು ರನ್ ಡೌನ್ ಮಾಡ್ಬೋದು. ಆಮೇಲೆ ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್. ಸ್ಲೋಲಿ ಅದನ್ನ ನೀವೇನ್ ಮಾಡ್ತಾ ಹೋಗಿ, ಆಡ್ ಮಾಡ್ತಾ ಹೋಗಿ. 8 ಬಂದ ತಕ್ಷಣನೇ ಬ್ಯೂರೆಟ್ ರೀಡಿಂಗ್ ನ ನೋಡಿ. ಅಗೇನ್ while reading the burette reading always you are going to read from the top. ಮೇಲ್ಗಡೆಯಿಂದ ನೋಡ್ತೀರಾ, ಕೆಳಗಡೆಯಿಂದ ಓದ್ಬೇಡಿ. ಮೇಲಿಂದ ಓದೋದ್ ಬಿಟ್ಟು ಕೆಳಗಡೆಯಿಂದ ಓದಿದ್ರೆ 1 ml ಡಿಫ್ರೆನ್ಸ್ ಆಗತ್ತೆ. 1 ml ಡಿಫ್ರೆನ್ಸ್ ಆಯ್ತು ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ಮಾರ್ಕ್ಸ್ ಬರೋದಿಲ್ಲ. ಮ್ಯಾಕ್ಸಿಮಮ್ ಎರರ್ ಅಲೋಡ್ ಇಸ್ ಓನ್ಲಿ 0.8 ml. ಎಕ್ಸಾಮಿನರ್ 1 ಟೈಟ್ರೇಷನ್ ಮಾಡ್ತಾರೆ,
ನೀವೊಂದು ಟೈಟ್ರೇಷನ್ ಮಾಡ್ತೀರಾ, ಎಕ್ಸಾಮಿನರ್ ಟೈಟ್ರೇಷನ್ಗೂ ಮತ್ತೆ ನಿಮ್ ಟೈಟ್ರೇಷನ್ಗೂ ಡಿಫ್ರೆನ್ಸ್ ಏನಿದೆಯಲ್ಲ ಅದು ಓನ್ಲಿ 0.8 ml ಇದ್ರೆ ಮಾತ್ರ ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಇಲ್ಲ ಅಂದ್ರೆ ಆ ಮಾರ್ಕ್ಸ್ ನಿಮ್ಗೆ 20 ಮಾರ್ಕ್ಸ್ ಅಲ್ಲಿ 15 ಮಾರ್ಕ್ಸ್ ಪರ್ಫಾರ್ಮೆನ್ಸ್ಗೆ, 5 ಮಾರ್ಕ್ಸ್ ಕ್ಯಾಲ್ಕುಲೇಷನ್ಗೆ, ಯು ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ 5 ಮಾರ್ಕ್ಸ್ ಫಾರ್ ದಿ ಕ್ಯಾಲ್ಕುಲೇಷನ್, 15 ಮಾರ್ಕ್ಸ್ ಬರ್ದಂಗ್ ಆಗ್ಬಿಡತ್ತೆ. ಸೊ ನೀವೇನ್ ಮಾಡ್ಬೇಕು, ಮಾಡೋ ಕೆಲಸನ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ಆಮೇಲೆ ಯಾವುದೇ ಕಾರಣಕ್ಕೆ ನಿಮ್ ಫ್ರೆಂಡ್ಸ್ ಹತ್ರ ಕಾಪಿ ಮಾಡ್ಕೋಬೇಡಿ. ಅವ್ನಿಗೆ 12 ಬರ್ತಾ ಇದೆ, ಇವಳಿಗೆ 11 ಬರ್ತಾ ಇದೆ, ನನ್ಗೆ 8 ಬರ್ತಾ ಇದೆ ಅಂತಲ್ಲ. ಈ ಇಂಡಿವಿಜುವಲ್ ಇದೆ ಎಕ್ಸಾಮಿನರ್ ವುಡ್ ಹ್ಯಾವ್ ಗಿವನ್ ದಿ ಡಿಫ್ರೆಂಟ್ ವೇಟ್ ನ ಕೊಟ್ಟಿರ್ತಾರೆ. ಡಿಫ್ರೆಂಟ್ ವೇಟ್ ಆದಾಗ ಈವನ್ ದೋ ಎವ್ರಿಬಡಿ ಇಸ್ ಡೂಯಿಂಗ್ ದಿ ಸೇಮ್ ಎಕ್ಸ್ಪೆರಿಮೆಂಟ್, ವೆಯ್ಟ್ ಬೇರೆ ಬೇರೆ ಆದಾಗ ಬ್ಯೂರೆಟ್ ರೀಡಿಂಗು ಬೇರೆ ಬೇರೆ ಆಗುತ್ತೆ. ಯಾವುದೇ ಕಾರಣಕ್ಕೆ ನಿಮ್ ಫ್ರೆಂಡ್ಸ್ ಬ್ಯೂರೆಟ್ ರೀಡಿಂಗ್ ಆಗುತ್ತೆ. ಅಥವಾ ನಾನು ಕ್ಲಾಸಲ್ಲಿ ಮಾಡಿದಾಗ ಇದಕ್ಕೆ 8.5 ಬಂದಿತ್ತು, ಇಲ್ಲೂ 8.5 ಬರೆಯೋಣ, ಅಥವಾ ಅಲ್ಲಿ 10.2 ಬಂದಿತ್ತು, ಇಲ್ಲೂ 10.2, ಆ ತರ ಮಾಡೋಂಗಿಲ್ಲ. ಅವತ್ತು ಕೊಟ್ಟಿರುವಂತ ಕಾನ್ಸಂಟ್ರೇಷನ್ ಬೇರೆ ಇರ್ಬೋದು, ಇವತ್ತು ಕೊಟ್ಟಿರುವಂತ ಕಾನ್ಸಂಟ್ರೇಷನ್ ಬೇರೆ ಇರ್ಬೋದು. ಅವತ್ತು ಎಕ್ಸಾಮಿನೇಷನ್ ದಿವಸ ಯು ಆರ್ ಗೋಯಿಂಗ್ ಟು ಡೂ ಯುವರ್ ವರ್ಕ್ ಸಿನ್ಸಿಯರ್ಲಿ. ಪಕ್ಕದವ್ರನ್ನ ಕೇಳಂಗಿಲ್ಲ, ಯಾಕಂದ್ರೆ ಡಿಪೆಂಡ್ಸ್ ಅಪಾನ್ ದಿ ವೇಟ್. ನಿಮ್ಗೆ ವೇಯಿಂಗ್ ಬಾಟಲ್ ಕೊಟ್ಟಿರುವಂತ ವೇಟ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು 6 ಆಗಿದ್ರೆ ಬಾಟಲ್ ನಂಬರ್ 6 ತಗೋಬೇಕು ಅಂತ. ಯಾಕೆ ಹೇಳ್ದೆ ಅಂದ್ರೆ ಎಕ್ಸಾಮಿನರ್ ಆಲ್ರೆಡಿ ಬಾಟಲ್ ನಂಬರ್ 6 ಎಷ್ಟು ವೇಟ್ ಕೊಟ್ಟಿದ್ದೀನಿ ಅಂತ ಬರೆದು ಇಟ್ಕೊಂಡಿರ್ತಾರೆ ಅವರು. ಹಾಗಾಗಿ ನೀವೇನ್ ಮಾಡ್ಬೇಕು, ಇಷ್ಟು ನನಗೆ ಬಾಟಲ್ ನಂಬರ್ 6 ತಗೊಂಡಿದ್ದೀನಿ, ಸೊ ನಾನು ಸಿನ್ಸಿಯರ್ ಆಗಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನನ್ಗೆ ಏನ್ ಬ್ಯೂರೆಟ್ ರೀಡಿಂಗ್ ಬರುತ್ತೆ ಆ ಬ್ಯೂರೆಟ್ ರೀಡಿಂಗ್ ನಾನು ರಿಪೋರ್ಟ್ ಮಾಡ್ಬೇಕಾಗತ್ತೆ. ಫಸ್ಟ್ ಟೈಟ್ರೇಷನ್ ಯಾವಾಗ ಪೈಲಟ್ ಟೈಟ್ರೇಷನ್ ಇರುತ್ತೆ, ಜಾಸ್ತಿ ಇರುತ್ತೆ. ಸೆಕೆಂಡ್ ಅಂಡ್ ಥರ್ಡ್ ಟೈಟ್ರೇಷನ್ ಏನಾಗುತ್ತೆ, ಕನ್ಕರೆಂಟ್ ವ್ಯಾಲ್ಯೂಸ್ ಅಥವಾ ಕನ್ಕಾರ್ಡೆಂಟ್ ವ್ಯಾಲ್ಯೂಸ್ ನಿಮ್ಗೆ ಬರಬೇಕು. ಯಾವುದೇ ಕಾರಣಕ್ಕೂ ನೀವು ಆವರೇಜ್ ತಗೊಳಂಗಿಲ್ಲ. ಕನ್ಕಾರ್ಡೆಂಟ್ ಬರ್ಲಿಲ್ಲ ಅಂತಂದ್ರೆ ಹಂಗೆ ಬಿಡೋಂಗಿಲ್ಲ, ಇನ್ನೊಂದು ಟ್ರಯಲ್ ಮಾಡಿ ನೀವು ಅದನ್ನ ಕನ್ಕಾರ್ಡೆಂಟ್ ಬರೋ ತನಕ ನೀವು ಟೈಟ್ರೇಷನ್ ಮಾಡ್ಬೇಕಾಗತ್ತೆ. ಅದಕ್ಕೆ 15 ಮಾರ್ಕ್ಸ್ ಇರುತ್ತೆ. ಅಗೇನ್ ನಿಮ್ಗೆ ಏನ್ ಮಾಡ್ತೀರಾ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಕ್ಯಾಲ್ಕುಲೇಷನ್ಗೆ ಅನದರ್ 5 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ 20 ಮಾರ್ಕ್ಸ್ ಆಯ್ತು. ಈಗ ರೆಕಾರ್ಡ್ ಕೊಟ್ಟಿದ್ದೀರಾ, 5 ಮಾರ್ಕ್ಸ್ ಸಿಕ್ಕಿದೆ. ಪ್ರೊಸೀಜರ್ ರೈಟಿಂಗ್ ಬರ್ತಿದ್ದೀರಾ, 5 ಮಾರ್ಕ್ಸ್ ಸಿಕ್ಕಿದೆ. ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದಿರಾ, ಅಂಡ್ ಆಫ್ಟರ್ ಈಚ್ ಟ್ರಯಲ್ ನೀವು ಟೈಟ್ರೇಷನ್ ಮಾಡ್ತೀರಾ. ಫಸ್ಟ್ ಟ್ರಯಲ್ ಮಾಡ್ತೀರಾ, ಎಕ್ಸಾಮಿನರ್ ಹತ್ರ ಸಿಗ್ನೇಚರ್ ತಗೋಬೇಕು. ಸೆಕೆಂಡ್ ಟ್ರಯಲ್ ಮಾಡ್ತೀರಾ, ಎಕ್ಸಾಮಿನರ್ ಹತ್ರ ಸಿಗ್ನೇಚರ್ ತಗೋಬೇಕು. ಥರ್ಡ್ ಟ್ರಯಲ್ ಮಾಡ್ತೀರಾ, ಎಕ್ಸಾಮಿನರ್ ಹತ್ರ ಸಿಗ್ನೇಚರ್ ತಗೋಬೇಕು. ಅವ್ರು ಹೇಳ್ತಾರೆ ಸ್ಟಾಪ್ ಮಾಡಿ ಡೂ ದಿ ಕ್ಯಾಲ್ಕುಲೇಷನ್ ಅಂತ. ಕ್ಯಾಲ್ಕುಲೇಷನ್ ಮಾಡಿ ಅವ್ರಿಗೆ ತೋರಿಸಿ ಪೇಪರ್ನ ತಗೊಂಡ್ ಬರ್ತೀರಾ. ಅಗೇನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ವೆರಿ ಸಿಂಪಲ್ ಫಾರ್ಮುಲಾ, M1V1 = M2V2. ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡು ಮೇಲ್ಗಡೆ ಬರ್ಕೊಳ್ಳೋದ ಕೆಳಗಡೆ ಬರ್ಕೊಳ್ಳೋದ ಅಂತಲ್ಲ. ಯೂಸ್ ಯುವರ್ ಕಾಮನ್ ಸೆನ್ಸ್. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಅನ್ನೋನ್ ತಗೊಂಡಿರ್ತೀರಾ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋನ್ ತಗೊಂಡಿರ್ತೀರಾ. ಅದ್ರ ಪ್ರಕಾರ ನೀವೇನ್ ಮಾಡ್ಬೇಕು, M1 ಎಷ್ಟು, M2 ಎಷ್ಟು, ಆ ತರ ನೋಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ವ್ಯಾಲ್ಯೂಸ್ ನ ಹಾಕ್ಬಿಟ್ಟು ಕ್ಯಾಲ್ಕುಲೇಷನ್ಸ್ ನ ಮಾಡ್ತೀರಾ. ಅದಾದ್ಮೇಲೆ ನೀವು ಎಲ್ಲ ಆದ್ಮೇಲೆ ಬರ್ತೀರಾ, ದೇ ಗೋಯಿಂಗ್ ಟು ಆಸ್ಕ್ ಯು ದಿ ವೈವಾ ಕ್ವಶನ್ಸ್. ಡೋಂಟ್ ಹೆಸಿಟೇಟ್. ವೈವಾ ಕ್ವಶನ್ಸ್ ಕೇಳ್ತಾರೆ, ಓದ್ಕೊಂಡಿಲ್ಲ, ಗೊತ್ತಿಲ್ಲ. ನೀವು ಯಾವ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರಾ, ಟೈಟ್ರೇಷನ್ ಮಾಡ್ತಾ ಇದ್ದೀರಾ, ರಿಲೇಟೆಡ್ ಟು ಟೈಟ್ರೇಷನ್ಸ್ ಕೆಲವೊಂದಷ್ಟು ಕ್ವಶನ್ಸ್ ಗಳನ್ನ ಅವರು ಕೇಳ್ತಾ ಹೋಗ್ತಾರೆ. ವೆರಿ ಬೇಸಿಕ್ ಕ್ವಶನ್ಸ್. ನಿಮ್ಗೆ ಎದುರಿಸೋದಕ್ಕಾಗ್ಲಿ, ನಿಮ್ಗೆ ಟಾರ್ಚರ್ ಮಾಡೋದಕ್ಕಾಗ್ಲಿ, ನಿಮ್ಗೆ ತೊಂದರೆ ಮಾಡೋದಕ್ಕಾಗಿ ನಾವು ವೈವಾ ಕ್ವಶನ್ಸ್ ಇಟ್ಟಿಲ್ಲ ಯೂನಿವರ್ಸಿಟಿ ಅವರು. ಜಸ್ಟ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ನಿಮ್ಗಿರುವಂತ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡೋದಕ್ಕೆ, ನಿಮ್ಗೆ ಮಾತಾಡೋದು ಕಲ್ಸೋದಕ್ಕೆ, ಹೆದರಿಕೆ ಇಲ್ದಲೆ ನೀವು ಏನ್ ಮಾಡ್ತೀರಾ ಅದನ್ನ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ, ಇನ್ನೊಬ್ಬರಿಗೆ ಹೇಳೋಷ್ಟು ಕೆಪಾಸಿಟಿ ನಿಮಗೆ ಬರ್ಲಿ ಅಂತ ಆ ಉದ್ದೇಶದಿಂದ ಅವ್ರು ಏನ್ ಮಾಡಿದ್ದಾರೆ, ನಿಮ್ಗೆ 5 ಮಾರ್ಕ್ ವೈವಾಗ ಇಟ್ಟಿದ್ದಾರೆ. ಸೊ ನೀವು ಏನ್ ಪರ್ಫಾರ್ಮ್ ಮಾಡಿದಿರಲ್ಲ ಅದ್ರ ಬಗ್ಗೆನೇ ಕೇಳ್ತಾರೆ. ವಾಟ್ ಇಸ್ ದ ಇಂಡಿಕೇಟರ್ ಯೂಸ್ ಫಾರ್ ದಿಸ್ ಟೈಟ್ರೇಷನ್? ಎಂಡ್ ಪಾಯಿಂಟ್ ಅಂದ್ರೆ ಏನು, ಇದು ರೆಡಾಕ್ಸ್ ಟೈಟ್ರೇಷನ್ ಅಂದ್ರೆ ಏನು, ಅಥವಾ ಇದು ರೆಡಾಕ್ಸ್ ಟೈಟ್ರೇಷನ್ ಅಂದ್ರೆ ಏನು, ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಈ ಟೈಟ್ರೇಷನ್ ಅಲ್ಲಿ. ಆ ತರ ಸಿಂಪಲ್ 5 ಕ್ವಶನ್ಸ್ ಕೇಳ್ತಾರೆ. ನೀವು 5ಕ್ಕೂ ಆನ್ಸರ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ ಅವರು ಕೊಡ್ತಾ ಹೋಗ್ತಾರೆ. ಕೆಲವು ಹುಡುಗರು ಬರ್ತಾನೆ ಏನ್ ಹೇಳ್ತಾರೆ, ನಾವ್ ಯಾವ್ದು ವೈವಾ ಓದ್ಕೊಂಬಂದಿಲ್ಲ, 5 ಮಾರ್ಕ್ ಹೋದ್ರೆ ಹೋಗ್ಲಿ, ನಮ್ಮನ್ನ ಕೇಳ್ಬೇಡಿ ಅಂತ. ಡೋಂಟ್ ಡೂ ಲೈಕ್ ದಟ್. ಸೊ ನಿಮ್ಗೆ ಏನ್ ಗೊತ್ತಿದೆಯೋ, ಏನ್ ಮಾಡಿದಿರಲ್ಲ ಎಕ್ಸ್ಪೆರಿಮೆಂಟ್, ಈಚ್ ಅಂಡ್ ಎವ್ರಿ ಮಾರ್ಕ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಕೆಲವೊಂದ್ಸಲ ರ್ಯಾಂಕ್ಗಳೇ ಹೋಗ್ಬಿಡ್ತವೆ, ಯೂನಿವರ್ಸಿಟಿ ರ್ಯಾಂಕ್, ಬಿಕಾಸ್ ಆಫ್ 1 ಮಾರ್ಕ್. ಸೊ ದಟ್ 1 ಮಾರ್ಕ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಲೈಫ್. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು, ಆ 35ಕ್ಕೆ 35 ಲ್ಯಾಬ್ ಅಲ್ಲಿ ತಗೊಳಗೆ ನೀವು ಪ್ಲಾನ್ ಮಾಡ್ಕೊಂಡು ಪ್ರಿಪೇರ್ ಆಗ್ಬಿಟ್ಟು ಬರ್ಬೇಕಾಗತ್ತೆ. ಸೊ ಕೇಳೋವಂಥದ್ದು ಟೈಟ್ರೇಷನ್ ರಿಲೇಟೆಡ್ ಆಗಿರುವಂತ ಏನೇನ್ ಕ್ವಶನ್ಸ್ ಇದೆಯಲ್ಲ, ಎಲ್ಲಾ ಕ್ವಶನ್ಸ್ ನೀವೇನ್ ಮಾಡ್ಕೋಬೇಕಾಗತ್ತೆ, ಓದ್ಕೊಂಡು ಬರ್ಬೇಕಾಗತ್ತೆ. ಎಕ್ಸಾಮಿನರ್ ಮಿನಿಮಮ್ 5 ಕ್ವಶನ್ಸ್ ಕೇಳ್ತಾರೆ. 5ಕ್ಕೂ ನೀವು ಆನ್ಸರ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ ಕೊಡ್ತಾ ಹೋಗ್ತಾರೆ. ಕೆಲವೊಂದ್ಸಲ ನೀವು ಆನ್ಸರ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಪ್ರವೋಕ್ ಮಾಡೋದಕ್ಕೆ ಅವ್ರು ಮತ್ತೆ ಕ್ವಶನ್ಸ್ ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಿಮ್ ಕಡೆಯಿಂದ ಆನ್ಸರ್ ತೆಗೆಯೋದಕ್ಕೆ ದೇ ಮೇ ಆಸ್ಕ್ ಮೋರ್ ದನ್ ದಟ್. ನೀವ್ ಹೇಳ್ಬೋದು 5 ಹೇಳಿದ ತಕ್ಷಣ ನಿಲ್ಲಿಸ್ಬಿಡಿ ಅಂತ. ಹಂಗಲ್ಲ, ನೀನು ಹೇಳಿಲ್ಲ, ಈಗ ನೀನು 3ಕ್ಕೆ ಹೇಳಿದೆ, 2 ಹೇಳಿಲ್ಲ ಅಂದ್ರೆ 2 ಕ್ವಶನ್ ಕೇಳ್ಬೋದು. ಆ ತರ ಅವರು ನಿಮ್ಗೆ ನಿಮ್ ಕಡೆಯಿಂದ ಉತ್ತರ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ. ಹಂಗಾಗಿ ಅವ್ರು ಹೇಳ್ಬಿಟ್ಟು ನಿಮ್ಗೆ ಮಾರ್ಕ್ಸ್ ನ ಕೊಡ್ತಾರೆ. ಇಷ್ಟೆಲ್ಲ ಆಯ್ತು ಅಂತಂದ್ರೆ ನಿಮ್ದು ಎಕ್ಸಾಮ್ ಮುಗೀತು. ದೆನ್ ಯು ಕ್ಯಾನ್ ಗಿವ್ ದಿ ಲ್ಯಾಬ್
ಬಿಫೋರ್ ಲೀವಿಂಗ್ ದಿ ಲ್ಯಾಬ್ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಆಪರೇಟ್ಸ್ನೆಲ್ಲ ವಾಶ್ ಮಾಡಿ, ಯಾಕೆಂದ್ರೆ ನೆಕ್ಸ್ಟ್ ಬ್ಯಾಚ್ ಹುಡುಗರಿಗೆ ಅದು ರೆಡಿ ಆಗ್ಬೇಕು. ಎಲ್ಲ ವಾಶ್ ಮಾಡಿ ನೀವೇನ್ ಮಾಡ್ಬೇಕಾಗತ್ತೆ, ಲ್ಯಾಬ್ ನ ಬಿಡ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಪ್ರಿಕಾಷನ್ಸ್ ನ ತಗೊಂಡು ನೀಟಾಗಿ ನೀವು ಟೈಟ್ರೇಷನ್ ಮಾಡಿದ್ರೆ ನೋ ಡೌಟ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ 35 out of 35. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.